ಮಜಬಾ ಮಜ ಭಾರತ. ಕುಂತವ್ರಿಗೆ ನಿಂತವ್ರಿಗೆ ಬೇವು ಬೆಲ್ಲ ಹಂಚಿದವ್ರಿಗೆ ಬೇವು ಬೆಲ್ಲ ಹಂಚ್ಕೊಂಡಂತವ್ರಿಗೆ ಟೋಟಲ್ ಆಗಿ ಕರ್ನಾಟಕದ ಸಮಸ್ತರಿಗೆ ಹ್ಯಾಪಿ 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 ಯುಗಾದಿ. ಹಾಗೇನೆ ನಮ್ಮ ಹೊಸಮದ್ವೆ ಗಂಡಿದ್ದಾರೆ ನಿರೂಪ್ ಭಂಡಾರಿ ಅವ್ರಿಗೂ, ರಾಜರಥದ ರಾಜಕುಮಾರ ಅನೂಪ್ ಭಂಡಾರಿ ಅವ್ರಿಗೂ, ಹಾಗೆ ಅವಂತಿಕಾ ರಾಜ್ಯದ ರಾಜಕುಮಾರಿ ಅವಂತಿಕಾ ಶೆಟ್ಟಿ ಅವ್ರಿಗೂ ಮೋಸ್ಟ್ ವೆಲ್ಕಮ್ ಟು ಮಜಾ ಭಾರತ ಅಂಡ್ ಹ್ಯಾಪಿ ಯುಗಾದಿ. ಈ ಯುಗಾದಿಗೆ ಬೇವು ಬೆಲ್ಲ ಹಂಚಿದಂತಹ ಬೆಲ್ಲದಂತಹ ಮನಸ್ಸಿನ ನಮ್ಮ ಹೋಳಿಗೆ ನಾರಾಯಣಪ್ಪನವರಿಗೆ ಮೋಸ್ಟ್ ವೆಲ್ಕಮ್ ಟು ದಿ ಶೋ. ಹಾಗೆ ಉಪ್ಪು ಹುಳಿ ಖಾರ ಷಡ್ರಸಗಳು ಸೇರಿದಂತಹ ಸಿಹಿ ಸಿಹಿ ಕೋಸಂಬರಿ ಶ್ರುತಿ ಮೇಡಮ್ ಅವ್ರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ನೀನೇನ್ ಮದ್ದೂರ್ ಒಡೆನಾ? ನಾನು ಶಾವಿಗೆ ಪಾಯಸದ ಗೋಡಂಬಿ ದ್ರಾಕ್ಷಿ. ಹೌದೇನಪ್ಪ? ಬಟ್ ಈಗ ಯುಗಾದಿ ಅಂದ್ರೇನೆ ಅಳಿಯೋಪಚಾರ. ಹೇಗಿದೆ ನಿಮ್ಮ ಈ ವರ್ಷದ ಅಳಿಯೋಪಚಾರ? ಯಾಕಂದ್ರೆ ರೀಸೆಂಟ್ ಆಗಿ ಮದ್ವೆ ಆದ್ರಿ ಅಂತ ಎಲ್ಲ ಕಡೆ ಕೇಳ್ಪಟ್ವಿ. ಮೊದಲನೇದಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ವೆರಿ ಮಚ್. ಮೊದಲನೇ ವರ್ಷ ಚೆನ್ನಾಗೇ ಇರುತ್ತೆ, ಇನ್ನು ಮುಂದಿನ ವರ್ಷ ಹೇಗಿರುತ್ತೆ ಅಂತ ನೋಡ್ಬೇಕು. ಬಟ್ ಈಗ ಅಲ್ಲಿ ನೀವು ನಿಮ್ಮ ಆಸನಗಳಿಗೆ ಹೋಗೋದಕ್ಕಿಂತ ಮುಂಚೆ ವೇದಿಕೆ ಮೇಲಿರೋಲ್ಲ ಒಂದು ಶಪಥ ಮಾಡಬೇಕು. ಎಕ್ಸಾಕ್ಟ್ಲಿ. ಟು ಟೇಕ್ ನೋಟ್ಸ್. ಕೈ ಮುಂದೆ ಚಾಚಿ. ಸೊ ನಾವು ಕ್ಷಣ ಕ್ಷಣವು ಈ ಶೋನ ಎಂಜಾಯ್ ಮಾಡ್ತೀವಿ. ಹೇಳಿದಕ್ಕೆಲ್ಲ ಹೂ 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 ಅಂತೀವಿ. ಡ್ಯಾನ್ಸ್ ಒಂದಕ್ಕೆ ಬಿಟ್ಟು ಹೇಳಿದಕ್ಕೆಲ್ಲ ಹೂ 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 ಅಂತೀವಿ. ಎಲ್ಲದೂ ಸೇರಿಸಿ ಏನ್ ಕೇಳಿದ್ರು ಮಾಡ್ತೀವಿ. ಡ್ಯಾನ್ಸ್ ಬಿಟ್ಟು ಏನ್ ಕೇಳಿದ್ರು ಮಾಡ್ತೀವಿ. ಗ್ಯಾರಂಟಿ ಮಜಾ ಕೊಡ್ತೀವಿ. ಗ್ಯಾರಂಟಿ ಮಜಾ ಕೊಡ್ತೀವಿ. ಸೊ ಹಾಗಾದ್ರೆ ಮಾತು ಕೊಟ್ಬಿಟ್ಟಿದ್ದೀರಾ ಇವಾಗಲೇ. ಇಡೀ ಶೋನಲ್ಲಿ ಸಿಕ್ಕಾಪಟ್ಟ ಮಜಾ ಮಾಡೋಣ, ಎಂಜಾಯ್ ಮಾಡೋಣ. ಓಕೆ, ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ ಹೇಳ್ತಾ ಪ್ಲೀಸ್ ಅಲ್ಲಿ ನಿಮ್ಗೋಸ್ಕರ ಆಸನಗಳು ವೇಟ್ ಮಾಡ್ತಾ ಇದೆ, ದಯವಿಟ್ಟು ಹೋಗ್ಬೇಕು. ಶೀತಲ್, ಇದೇ ಖುಷಿನಲ್ಲಿ ಇದೇ ಸಂಭ್ರಮದಲ್ಲಿ ನಗೆ ಯುಗಾದಿನ ಶುರು ಮಾಡೋಣ. ಸೊ ಮೊಟ್ಟ ಮೊದಲು ಒಂದು ಒಳ್ಳೆ ಸಿಹಿಯಾದಂತಹ ಸ್ಕಿಟ್ ನ ಶುರು ಮಾಡೋಣ. ಏನಂತ? ಎಕ್ಸಾಕ್ಟ್ಲಿ ಕಣೋ. ಇನ್ಶೂರೆನ್ಸ್ ಆಫೀಸರ್ ಒಬ್ರು ದಂಪತಿಗಳಿಗೆ ಎಷ್ಟು ಕಾಟ ಕೊಡ್ತಾ ಇದಾರೆ ಗೊತ್ತಾ? ಎಷ್ಟು ಕಾಟ ಕೊಡ್ತಾರೆ? ಎಷ್ಟು ಫನಿ ಕಾಟ ಅನ್ನೋದನ್ನ ನಾನ್ ತೋರಿಸ್ತೀನಿ. ಸೊ ಪ್ಲೀಸ್ ವೆಲ್ಕಮ್ ಪಂಚ್ ಪಾಂಟರ್ಸ್ ಆನ್ ಸ್ಟೇಜ್. ಬಂದಪ್ಪ ನಮ್ಮ ಮನೆ ದೃಷ್ಟಿ ಕೊಟ್ಟು ಬಾರೋ 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 ಕಂದ ಕೂತ್ಕೊಳ್ಳ. ಆಟಾಡೋ ಇಲ್ಲಿ ಆಟಾಡೋ ಕೂಚ್ ರೀ ಯುಗಾದಿ ಸ್ಪೆಷಲ್. ಏನೇ ಇದು ಕೈ 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 ರೀ ಪ್ರಸಾದನೆಲ್ಲ ಹಂಗ ಅನ್ಬಾರ್ದು ರೀ. ರೀ ರೀ ಹೇಳಮ್ಮ, ಇವತ್ತು ನಮ್ ವೆಡ್ಡಿಂಗ್ ಆನಿವರ್ಸರಿ ಅಲ್ವಾ? ಹೌದು. ಏನಾದ್ರೂ ಸ್ಪೆಷಲ್ ಏನು ರೀ? ಕೋಳಿ ಕುಯ್ಯಣ್ವಾ? ಇವತ್ತು ಯುಗಾದಿ ಕಣೆ. ಬೇಡ ಬೇಡ ಬೇಡ, ನಾಳೆ. ಲೇ, ನಾವಿಬ್ರು ಮಾಡ್ಕೊಂಡಿರೋ ಈ ತಪ್ಪಿಗೆ ಆ ಮೂಪ್ರಾಣಿಗೆ ಯಾಕೆ ಬಲಿ ಕೊಡ್ಬೇಕು? ಹೋಗ್ರಿ, ನಿಮಗ್ ನನ್ ಮೇಲೆ ಒಂಚೂರು ಪ್ರೀತಿನೇ ಇಲ್ಲಪ್ಪ. ಹಾಗಾದ್ರೆ ಬರ ಇಲ್ಲಿ. ಇವನೇನು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ದ? ನಮ್ ಪ್ರೀತಿಗೆ ಕಣೆ ಹುಟ್ಟಿರೋದು. ರೀ ನಿಮ್ ಪ್ರೀತಿ ನೆಟ್ಗಿದ್ದೀರೆ, ಇವನ್ ಯಾಕಿಂಗ್ ಸೊಟ್ ಗುಟ್ಟಿದ್ದ? ಬೊಪ್ಪ ರೀ ಇವತ್ ಯುಗಾದಿ ಅಲ್ವಾ, ನಂಗೋಸ್ಕರ ಏನಾದ್ರು ಮಾಡಿದೀರಾ? ನಿಂಗೆ ಕೇಳ್ತೀಯ ಅಂತ ಗೊತ್ತಿತ್ತು ಕಣೆ, ಅದಕ್ಕೆ 2 ದಿನದಿಂದ ತಲೆ ಕೆಡಿಸ್ಕೊಂಡು ನಿನ್ ಮೇಲೆ ಒಂದು ಕವನ ಬರ್ದಿದ್ದೀನಿ. ಹೇಳ್ರಿ ಪ್ಲೀಸ್ ರೀ. ಅಮ್ಮೋ, ನೀನು ಇಡ್ಲಿ, ನಾನು ಚಟ್ನಿ. ನೀನು ಬೋಂಡ, ನಾನು ನಿನ್ನ ಗಂಡ. ಹೌದಾ? ಹಾಗಲ್ಲ, ನಾನು ಹೆಂಡತಿಲಿ ಎಕ್ಸ್ಪೆಕ್ಟ್ ಮಾಡಿದ್ದು ಹನಿ, ನನಗೆ ಸಿಕ್ಕಿದ್ದಿ ಶನಿ. ಏನ್ ಟೈಮಿಂಗು ಮಗನೆ, ಡಿಟೋ ಪ್ರಿಂಟು, ಕಲರ್ ಒಂದಿಲ್ಲ. ಲೇ, ನಿನ್ ಮೇಲೆ ಪ್ರೀತಿ ಇರೋದಕ್ಕೆ ಕಣೆ ಇವತ್ತು ಲಾಂಗ್ ಡ್ರೈವ್ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದೀನಿ. ನಂದಿ ಬೆಟ್ಟಕ್ಕೆ ನಾನು ನೀನು ಇವನು ಕಾರಲ್ಲಿ ಹೋಗ್ತಾ ಇದೀವಿ. ಆದ್ರೆ ಒಂದ್ ಪ್ರಾಬ್ಲಮ್ ಅಪ್ಪ, ನೀವು ಕಾರ್ನ ತುಂಬಾ ರ್ಯಾಶ್ ಆಗಿ ಓಡಿಸ್ತೀರಾ. ಆಕ್ಸಿಡೆಂಟ್ ಝೋನ್ ಇದೆ ಅಂತ ಬೋರ್ಡ್ ನೋಡಿದ್ರು ಸ್ಲೋನೇ ಮಾಡಲ್ಲ. ಹೋಗಿ ಬಟ್ಟೆ ಪ್ಯಾಕ್ ಮಾಡ್ಕೋ, ನಾನು ಬಾತ್ರೂಮ್ಗೆ ಹೋಯ್ತು ಬರ್ತೀನಿ. ಸರಿ. I like it. I like it. ಬೀಳುತ್ತೆ.
ಲೇ ನನ್ನಂತ ದೊಡ್ಡ ಗಂಡ್ಸಿದ್ರು ಪರಪುರುಷರ ಜೊತೆ ಡ್ಯಾನ್ಸ್ ಮಾಡ್ತೀಯಲ್ಲ, ನಿನಗೆ ನಾಚಿಕೆ ಮಾನ ಲಂಗು ಲಗಾಮು ಎಸ್ಕೆ ಏನು ಇಲ್ವೇನೆ? ಹಂಗಲ್ಲ ರೀ, ಅವರು ಸ್ಟೆಪ್ ಚೆನ್ನಾಗ್ ಆಗ್ತಾ ಇದ್ರು, ಅದಕ್ಕೆ ಸೇರ್ಕೊಂಡ್ಬಿಟ್ಟೆ. ಏಯ್ ಯಾರೋ ನೀನು ನನ್ನ ಹೆಂಡತಿ ಜೊತೆನೆ ಡ್ಯಾನ್ಸ್ ಮಾಡ್ತಿದ್ಯಲ್ಲ ಲೇ? ಯಾಕೆ ಯುಗಾದಿ ಸರ್? ಸೇಮ್ ಟು ಯು. ಸರ್ ಇರೋ ಸಿಚುವೇಶನ್ ಹೇಳ್ಬಿಡ್ತೀನಿ, ಅಲ್ಲಿ ತನಕ ಹೊಡಿಬೇಡಿ ಸಾಕು. ಸರ್ ನಿಮ್ ಹೆಂಡತಿ ಫ್ರೀ ಆಗಿದ್ರಾ, ಅದಕ್ಕೆ ಬಂದ್ 2 ಸ್ಟೆಪ್ ಹಾಕನ್ನಪ್ಪ. ನೀನು ಕೆನ್ನೆ ಫ್ರೀ ಆಗಿತ್ತಲ್ಲ, 2 ಹಾಕೊಂಡ್ಬಿಟ್ಟೆ. ಏಯ್ ಯಾರೋ ನೀನು ಏನಕ್ಕೋ ಬಂದಿದ್ಯಾ? ಸರ್ ನನ್ನ ಎಂಟ್ರಿ ನೋಡಿದ್ರೇನೆ ಗೊತ್ತಾಗಲ್ವಾ ಸರ್ ನಾ ಯಾರು ಅಂತ? ದನಕಾಯೋಣ? ಇಲ್ಲ ಸರ್. ತಮಟೆ ಹೊಡಿಯೋಣ? ಸರ್ ಮತ್ತೆ ಇನ್ಯಾರು ಬೋಗಳು ಸಾಯೋ? ಸರ್ ನಾವು ಡೆತ್ ಲೈಫ್ ಇನ್ಶೂರೆನ್ಸ್ ಇಂದ ಬಂದಿರೋ ಏಜೆಂಟ್ ಸರ್. ಓ ಪಾಲಿಸಿ ತಗೊಳ್ಳಿ ಅಂತ ನಾವು ಅಪರೂಪಕ್ಕೆ ಯುಗಾದಿ ಹಬ್ಬದ ದಿನ ಹೊರಗಡೆ ಹೋಗ್ತಾ ಹ್ಯಾಪಿ ಜರ್ನಿ ಸರ್. ಥ್ಯಾಂಕ್ ಯು. ಸುಮ್ನೆ ಪಾಲಿಸಿ ತಗೊಂತ ತಲೆ ತಿನ್ಬೇಡ. ಪ್ಲೀಸ್ ಒಂದೇ ಒಂದು ಮಗುಗ್ ಮಾಡಿಸಿ ಸರ್. ಪ್ಲೀಸ್ ಸರ್ ಪ್ಲೀಸ್ ಸರ್. ಹ್ಯಾಪಿ ಬಿರಿಯಾನಿ ಒದ್ದು ಬಿಡ್ತೀನಿ. ಬಿರಿಯಾನಿ ಕೇಳಿದ್ರೆ ಹಬ್ಬದ ದಿನ ಸದ್ಯ ಓದ್ನ ತಾಡಿ ಮೇಡಮ್. ಪಾಲಿಸಿ ತುಂಬಾ ಚೆನ್ನಾಗಿದೆ ಮೇಡಮ್. ಹೆಂಗೋ ಬಂದೆ ಸರ್ ಮನೆಗೆ ಬಾಗ್ಲಿದ್ರೆ ಸಾಲದು ಸರ್, ಚಿಲ್ಕನೂ ಇರ್ಬೇಕು ಸರ್. ತುಂಬಾ ಒಳ್ಳೆ ಪಾಲಿಸಿ ಸರ್. ನೀವು ಮಾಡಿಸ್ತಾ ಇದ್ರು ಪರವಾಗಿಲ್ಲ ಸರ್, ನಾನು ಹೇಳೋದ್ ತಿಳಿ ಸರ್. ಅದೇನು ಹೇಳ ಸರ್ ನಿಮ್ ಮಗುಲಿ ಕಷ್ಟ ಆದ್ರೂ ಇಷ್ಟ ಆಗ ಪಾಡ್ಸಿ ಹೌದು ಸರ್. ಕೂದ್ಲು ಅದಕ್ಕೂ ಪಾಲಿಸಿ ಇದೆ ಸರ್. ಏನೋ ಉದ್ರೋತೆ ದುಡ್ಡು ಕೊಟ್ಟಿರೋ? ಹೌದು ಸರ್. ಈಗ ನೋಡಿ ಅಮಿತಾಬ್ ಬಚ್ಚನ್ ಅವರು ಅವ್ರ ವಾಯ್ಸಿಗೆ ಪಾಲಿಸಿ ಮಾಡ್ತವ್ರೆ, ಎಸ್ ನಾರಾಯಣ್ ಸರ್ ಕುಂಕುಮಕ್ಕೆ ಪಾಲಿಸಿ ಮಾಡ್ತವ್ರೆ, ಮೇಡಮ್ ಅವರು ಕಣ್ಣೀರಿಗೆ ಪಾಲಿಸಿ ಮಾಡ್ತವ್ರೆ. ಅಷ್ಟೇ ಯಾಕೆ ಸರ್, ರಂಬ ಅವರು ಅವ್ರ ತೈಸಿಗೆ ಪಾಲಿಸಿ ಮಾಡ್ತವ್ರೆ ಸರ್. ಲಾಂಗ್ ಡ್ರೈವ್ ಹೋಗ್ಬೇಕು. ಈ ಪಾಲಿಸಿನ ಓಕೆ. ನಂಗೆ ಗೊತ್ತಿತ್ತು ಬೀಳುತ್ತೆ ಅಂತ. ಏಯ್ ಗಂಡನ ಮೇಲೆ ಹೊಡೆದ್ಬಿಟ್ಟೇನೆ. ಹಂಗಲ್ಲ ರೀ, ಭಾರತೀಯ ನಾರಿ ಎಚ್ಚೆತ್ಕೊಂಡ್ಲು. ಸರಿ ಕಣ, ನೀನು ಬಂದಾಗಿಂದ ನನ್ನ ಹೆಂಡತಿ ನಂಗೆ ಹೊಡೆಯಕ್ಕೆ ಶುರು ಮಾಡ್ಕೊಬಿಟ್ಟವಳೆ. ನಡಿ ಆಚೆಗೆ. ಸರ್ ಪ್ಲೀಸ್ ಸರ್. ಬೇಡ ಸರ್ ಪಾಲಿಸಿ. ನೀನು ಆಚೆಗೆ ಹೋಗೋಣ, ಕಾರ್ ಹಾಕಿ ತೆಗಿ. ಸರ್ ಪ್ಲೀಸ್ ಗಿವ್ ಮಿ ಒನ್ ಟೈಮ್ ಪ್ಲೀಸ್ ಸರ್. ಇವಾಗ ಇದೇ ಕಾರು ಅಂತ ತಿಳ್ಕೊಳ್ಳಿ ಸರ್. ಇದಾ ಫೀಲ್ ಮಾಡಿ ಸರ್. ಓಕೆ ಓಕೆ ಕೂತ್ಕೊಳ್ಳಿ ಸರ್. ಕೂತ್ಕೊಳ್ಳಿ ಮೇಡಮ್. ಹಿಂದೆ ಬರ ಡ್ರೈವಿಂಗ್ ಸುಮಾರು ಅವ್ರು ಕೇಳ್ತಾ ಇರೋದು ಗಾಡಿ. ನಾನು ಅದನ್ನೇ ಸರ್. ಹೇಳಿದ್ದು. ಒಲಿ ಸ್ಟಾರ್ಟ್ ಮಾಡಿ ಸರ್. ಸ್ಟಾರ್ಟ್ ಆಗ್ತಾ ಇಲ್ವಾ? ಅವ್ರದ್ದು ಯಾವಾಗ್ಲೂ ಸ್ಟಾರ್ಟಿಂಗ್ ಟ್ರಬಲ್. ಅವ್ರು ಕೇಳ್ತಾ ಇರೋದು ಗಾಡಿ. ನಾನು ಅದನ್ನೇ ಹೇಳಿದ್ದು. ಓಕೆ ಸರ್, ಒನ್ ಮೋರ್ ಪ್ಲೀಸ್. ಸರ್ ಫಸ್ಟ್ ಗೇರ್ಗೆ ಹಾಕಿ ಹಂಗೆ ಗಾಡಿ ಮೂವ್ ಮಾಡಿ ಸರ್. ಸರ್ ಗಾಡಿ ಹೋಗ್ತಾ ಇದೆ. ನಿಮ್ ಮಗನ್ಗೆ ಕಲ್ಲಂಗಡಿ ಹಣ್ಣ ತಿನ್ನಕ್ಕೆ ಕೊಟ್ಟು ಕೂರ್ಸಿದಿರಾ. ಇವನೇನ್ ಸರ್, ಇವನು ಕಲ್ಲಂಗಡಿ ಹಣ್ಣ ಕಚ ಪಚ ಅಂತ ನಾಯಿ ತರ ತಿಂತವನೆ. ಆಪಲ್ ಆಯಲ್ದ ಸುಮ್ಮನಿರೋ, ಡ್ರೈವ್ ಮಾಡ್ತಿದ್ದೀನಿ, ಡಿಸ್ಟರ್ಬ್ ಮಾಡಬೇಡ. ಸರ್ ಈಗ ಥರ್ಡ್ ಗೇರ್ಗೆ ಗೇರ್ ಚೇಂಜ್ ಮಾಡಿ ಸರ್. ಎಲ್ಲೋದು ಗೇರ್ ಕಾಣಿಸ್ತಲ್ಲ? ಗೇರ್ ಚೇಂಜ್ ಮಾಡ್ಬೇಕಾದ್ರೆ ಮೇಡಮ್ ಕೈಗೆ ನಿಮ್ಮ ಕೈ ಟಚ್ ಆಗಿ ಅವರು ರೋಮಾಂಚನಗೊಂಡು ಹಾಗೆ ನಿಮ್ಮನ್ನ ನೋಡ್ತಾ ಇದ್ದಾರೆ ಸರ್. ಅವರೆದೆ ಜಲ್ಲಂದು ನಿಮ್ಮದೇ ಗುಲ್ಲಂದು ನೋಡ್ತಾ ಇದ್ದೀರಾ. ಒಂದ್ ಕೈಯಲ್ಲಿ ಗಾಡಿ, ಇನ್ನೊಂದ್ ಕೈಯಲ್ಲಿ ಬಾಡಿ, ನೋಡ್ತಾ ಸರ್ ಎಕ್ಸ್ಲೇಟರ್ ರೈಸ್ ಮಾಡ್ಬಿಟ್ರಿ ಸರ್. ಒಂದ್ ನಿಮಿಷ ಇರೋ, ಕರ್ಕೊಳಕ್ಕಾಗ್ತಲ್ಲ? ಕುರಿ ಬಿತ್ತು ಹಳ್ಳಿಕ್ಕೆ ಸರ್. ಏನಾಯ್ತು? ಬ್ಯಾಲೆನ್ಸ್ ಮಿಸ್ಸು ಸರ್. ರೈಟು ಲೆಫ್ಟು ರೈಟು ಸಾಕಿ ಸರ್. ಬ್ರೇಕು ಸರ್. ಏನಾಯ್ತು? ನಾವು ಡಿವೈಡರ್ ಕೊಡ್ಬಿಟ್ಟು ಪ್ಲೇನ್ ಮಾಡ್ತಾ ಇದೀವಿ ಸರ್. ಎದುರುಗಡೆ ಲಾರಿ ಸರ್, ಹೊಡೆದ್ರಿ ಸರ್. ಒಂದ್ ಆಕ್ಸಿಡೆಂಟ್ ಮಾಡ್ತಾ ಅಷ್ಟೆಲ್ಲ ಸುಸ್ತಾಗೋಯ್ತಲ್ಲಪ್ಪ. ಆಮೇಲೆ ಏನಾಯ್ತು? ನೀವು ಸೋತೋಗ್ಬಿಟ್ರಿ ಸರ್. ಹೌದಾ? ಮೇಡಮ್ ನೀವು ಸುಂದರವಾಗಿರೋ ಕಾರಣ ನೀವು ಮತ್ತೆ ನಿಮ್ ಮಗು ಇಬ್ರು ಬದುಕಿದ್ದೀರಾ. ಸೂಪರ್. ಆದ್ರೆ ವಿದ್ವೆ ಆಗ್ಬಿಟ್ರಿ ಮೇಡಮ್. ಏನು ಅಂದ್ರೆ ಏನ್ ಡೌ ಮಾಡ್ತಾಳಪ್ಪ ಸುಸ್ಮಿತ್ ಅಂತಾರ. ಮುಂದೇನಾಯ್ತು? ಸರ್ ಮುಂದೇನಾಗುತ್ತೆ ಸರ್, ಕಿತ್ತು ತಿನ್ನೋ ಬಡತನ, ಕಂಕಲ್ ಒಂಥರ ಮಗು. ಅಯ್ಯೋ ಬಡತನ ಸರ್. ಈ ಸುಂದರವಾದ ಹೆಣ್ಣನ್ನ ಈ ಸಮಾಜ ಸುಮ್ಮನ್ ಬಿಡುತ್ತಾ ಸರ್? ದೂರಕ್ಕೆ ಬರ. ಆಯ್ತು, ಸ್ಲೋ ಹೋಗ್ಬಿಟ್ಟೆ ಸರ್. ಸರ್
ಪ್ರೈವೇಟ್ ಆಗಿದ್ ನಿಮ್ಗೆ ಹೆಂಡತಿ ಓಪನ್ ಗಾಡಿ ಆಗ್ಬಿಟ್ರು ಸರ್. ಚಿಕ್ಕದವರೆಲ್ಲ ಯೂಸ್ ಮಾಡ್ತಾರೆ ಸರ್. ಟೆನ್ಷನ್ ತಡೆಯಕ್ ಆಗ್ತಲ್ಲ ಎದ್ಬಿಡ್ಲೇನೋ. ಬೇಡ ಸರ್, ಇನ್ನೇನ್ ಮಾಡ್ಲು? ಒಂದೇ ಒಂದು ಇನ್ಶೂರೆನ್ಸ್ ಮಾಡ್ಬಿಡಿ ಸರ್. ಅಯ್ಯೋ ನನ್ನ ಮಗನೇ. ಏಯ್, ಎತ್ತೋಳ ಮೇಲೆ. ಮಗನೇ, ಎತ್ತೋಳ ಮೇಲೆ. ಸರ್ ಟ್ರೇಲರೇ ನೋಡಿದ್ದೀರಾ, ಪಿಕ್ಚರ್ ನೋಡ್ಬಿಡಿ ಸರ್. ಅಯ್ಯೋ ನನ್ನ ಮಗನೇ, ಟ್ರೇಲರ್ ಅಲ್ಲೇ ನನ್ ಸ್ಥಿತಿ ಮಾಡ್ಬಿಟ್ಟಿದ್ದಿ, ಇನ್ನು ಪಿಕ್ಚರ್ ಅಲ್ಲಿ ನಮ್ಮ ವಂಶವೃಕ್ಷ ಸಾಯ್ಬಿಡ್ತೀನಿ ನಾನು. ಸರ್ ಸರ್ ಪ್ಲೀಸ್ ಸರ್, ನಡಿಯೋ ಪ್ಲೀಸ್. ಸರ್ ಮೇಡಮ್ ಸರ್ ಸರ್ ಪ್ಲೀಸ್ ಸರ್, ಸರ್ ಸರ್ ಪ್ಲೀಸ್ ಪ್ಲೀಸ್ ಪ್ಲೀಸ್. ಹಬ್ಬ ಸದ್ಯ ನಿನ್ ಮಗ ಕಾಟ ಒಂದೊಂದಲ್ಲ. ಏನೇ ಹಂಗ್ ನೋಡ್ತಾ ಇದೀಯ ಅಲ್ಲಿ? ಅವ್ರ ಪಾಯಿಂಟ್ ನೋಟ್ ಮಾಡ್ತಾ ಇದ್ದೀನಿ. ಹಂಗಂದ್ರೆ ಅವ್ರ ವಾಯ್ಸ್ ಚೆನ್ನಾಗಿತ್ತಲ್ವಾ? ಓಕೆ, ಮಗು ರೆಡಿ ಮಾಡು, ಅವ್ನು ಓದ್ತಾ ನೋಡ್ತೀನಿ ಫಸ್ಟು. ಬಾದಾಮಿ ಅಲ್ಲಿ ಬೇಕಾ? ಈಗ ಬೇಡ ಕಣೆ, ಸುಸ್ತಾಗಿದೆ. ಅಯ್ಯೋ ನನ್ನ ಮಗ, ಮತ್ತೆಂಗೋ ಬಂದೆ? ಸರ್ ಸರ್ ಪ್ಲೀಸ್ ಸರ್, ಬಂದಿರೋ ವಿಷಯನೇ ಮರ್ತ್ಬಿಟ್ಟೆ ಸರ್. ಸರ್ ಇವಾಗ ನೀವು ಪಾಲಿಸಿ ಮಾಡ್ತೀರಾ ಅಂತ ಅನ್ಕೊಳ್ಳಿ, ಇವಾಗ ನಿಮ್ಗೆ ತುಂಬಾ ಕಷ್ಟ ಬಂದ್ಬಿಡುತ್ತೆ ಸರ್. ಇವಾಗ ನಾವೇ ನಿನ್ನ ಟಾಪ್ ಫ್ಲೋರ್ ಕರ್ಕೊಂಡೋಗಿ ನೂಕ್ಬಿಡ್ತೀವಿ ಸರ್. ಕೆಳಗ್ ಬೀಳೋ ಅಷ್ಟರಲ್ಲೇ ಸೆಕೆಂಡ್ ಫ್ಲೋರ್ ಅಲ್ಲಿ ಚೆಕ್ ಹಾಕ್ಬಿಡ್ತೀವಿ ಸರ್. ಕಾಸು ಎಷ್ಟು ಕೊಡ್ತೀರಾ? ನಿನ್ ಹೆಣ ಊತಾಕೋಷ್ಟು. ಸರ್ 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 ಪ್ಲೀಸ್, ಯುಗಾದಿ ಹಬ್ಬದ ದಿವಸ ನಿಮ್ಮ ಮನೇಲಿ ಜಗಳ ಆಗೋದು ನಂಗೆ ಇಷ್ಟ ಇಲ್ಲ. ಈ ಪಾಲಿಸಿನೇ ಬೇಡ ಸರ್, ಬಿಟ್ಬಿಡಿ ಸರ್. ಮೇಡಮ್ ಇವಾಗ ನಿಮ್ಮ ಮಗುನ ಸ್ನಾನ ಮಾಡಕ್ಕೆ ಅಂತ ಬಾತ್ರೂಮ್ ಕರ್ಕೊ ಹೋಗ್ತೀರಾ, ನೋಡ್ತೀರಾ ಶಾಂಪೂ ಸೋಪು ಬ್ರಷ್ ಎಲ್ಲ ಇರುತ್ತೆ, ಟವಲೇ ಇರಲ್ಲ. ಎಲ್ಲಿ? ಟಾಪ್ ಫ್ಲೋರ್ ಅಲ್ಲಿ ಇರುತ್ತೆ ಮೇಡಮ್, ಇರುತ್ತೆ. ಈ ಮಗುನ ಆಟ ಆಡಕ್ಕೆ ಅಂತ ಬಿಟ್ಬಿಟ್ಟು ಹೋಯ್ತೀರಾ, ಈ ಕೋತಿ ಮುಂಡೆ ಸುಮ್ನೆ ಆಡ್ಬೇಕಲ್ಲ, ಆಟ ಆಡ್ತಾ ಬಕೆಟ್ ಒಳಗೆ ದಬಾರ್ ಅಂತ ಬಿದ್ದೋಗ್ಬಿಡುತ್ತೆ, ಮಮ್ಮಿ ಅಂತ ಕೂತ್ಕೊಳ್ಳುತ್ತೆ. ಅಷ್ಟರಲ್ಲಿ ನೀವು ಡಾಗ 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 ಅಂತ ಓಡ್ ಬತ್ತಾ ಸ್ಲಿಪ್ ಆಗಿ ಮೆಟ್ಲಲ್ಲಿ ಉಳ್ಳು ಬಿಡ್ತೀರಾ ಮೇಡಮ್, ಟೈರ್ ತರ. ಆಮೇಲೆ ಇನ್ ಮೂರೇ ಮೆಟ್ಲಿದೆ, ಉಳ್ಬಿಡಿ. ಮಮ್ಮಿ ಆಮೇಲೆ ಏನಾಗುತ್ತೆ? ಅನ್ಕಾನ್ಸಿಯಸ್. ಅದೇ ಟೈಮ್ಗೆ ನೀವು ಆಂಬುಲೆನ್ಸ್ ಫೋನ್ ಮಾಡ್ತೀರಾ ಸರ್? ಆಂಬುಲೆನ್ಸ್ ಬರುತ್ತೆ ಸರ್, ನಿಮ್ಮ ಹೆಂಡತಿನ ಎತ್ಕೊಂಡು ತಪ್ಕೊಂಡು ಆಸ್ಪತ್ರೆಗೆ ತಕ್ಕ ಹೊರಗ್ಬೇಕಾದ್ರೆ ಅನ್ಫಾರ್ಚುನೇಟ್ಲಿ ಟ್ರಾಫಿಕ್ ಜಾಮ್. ಈ ರೀತಿ ಟ್ರಾಫಿಕ್ ಜಾಮ್ ಆಗಿ ಆಸ್ಪತ್ರೆಗೆ ಲೇಟ್ ಆಗಿ ಹೋಗ್ತೀರಾ ಸರ್. ಡಾಕ್ಟ್ರು ಬರ್ತಾರೆ, ನಿಮ್ಮನ್ನ ನೋಡ್ತಾರೆ, ಆಮೇಲೆ ಹೆಂಡತಿ ಹತ್ರ ಹೋಗ್ತಾರೆ ಸರ್. ಹೀಗೆ ನಿಧಾನಕ್ಕೆ ಹೋಗಿ ನಿಮ್ಮ ಹೆಂಡತಿನ ನೋಡಿ ಕೈ ಹಿಡ್ದು ಎತ್ತಿ ನಿಮ್ಮ ಹತ್ರ ಬರ್ತಾರೆ ಸರ್. ಬಂದ್ಬಿಟ್ಟು ಕನ್ನಡಕ ತೆಗೆದು ಕಣ್ಣೀರು ಒರೆಸ್ತಾ, ಹಲೋ ಎವ್ರಿಬಡಿ, ಮಮ್ಮಿ ಈಸ್ ಎ ಡೆಡ್ ಬಾಡಿ. ಮಮ್ಮಿ ನನ್ ತಪ್ಪಾಯ್ತದ. ಎದೋಳೆ ಮೇಲೆ ನಿಜವಾಗ್ಲೂ ಸತ್ತೋಗ್ಬಿಟ್ಟಿಗೆ. ಅಯ್ಯೋ ಕೋತ್ ನನ್ನ ಮಗನೇ, ನಿನ್ ಬಾಯಲ್ಲಿ ಒಳ್ಳೆ ಮಾತೆ ಬರಲ್ವೇನೋ, ಬಂದಾಗಿಂದ ಬರೀ ಎಣಗೊಳೆ ಬೀಳಿಸ್ತಿದ್ಯಲ್ಲೋ. ಸರ್ 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 ಪ್ಲೀಸ್ ಸರ್, ಬಂಡೆ ಕಲ್ ತರ ಇರೋ ಮಗುಗೆ ಒಂದು ಸ್ಮಾರ್ಟ್ ಆಗಿರೋದೊಂದು ಪಾಲಿಸಿ ಮಾಡ್ಸಿದ್ದೋ. ಏನು ಬೇಡ, ಹೋಗೋ ನಿಂದ ಅಮ್ಮಯ್ಯ, ಹೋಗೋ. ಮೇಡಮ್ ಏನು ಅಂದ್ರೆ ಇವತ್ತು ಉಗಾದಿ ಅಲ್ವೇನ್ರಿ, ನನ್ಗೊಂದು ಗಿಫ್ಟ್ ಬೇಕೇ ಬೇಕು ರೀ. ನೀವಿವತ್ತು ನನ್ನ ಹೊರಗಡೆ ಕರ್ಕೊಂಡೋಗಿಲ್ಲ ಅಂದ್ರೂ ಇಲ್ಲಿ ಬೇಜಾರಾಗಲ್ಲ. ಆದ್ರೆ ಅವ್ರು ಹೇಳೋದ್ರಲ್ಲಿ ಒಂದು ಸತ್ಯ ಇದೆ ರೀ. ನಾವು ಪಾಲಿಸಿ ಮಾಡಿಸೋದ್ರಿಂದ ಏಜೆಂಟ್ಗಳಿಗೆ ಪ್ರಾಫಿಟ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಮಗ್ ಮಾತ್ರ ತುಂಬಾನೇ ಪ್ರಾಫಿಟ್ ರೀ. ಅದಕ್ಕೋಸ್ಕರ ನಮ್ಮ 3 ಜನಕ್ಕೊಂದು ಪಾಲಿಸಿ ಮಾಡಿಸ್ರಿ. ಬಾರೋ ಇಲ್ಲಿ. ಈಗ ಯಾಕೆ ಸರ್ ಹೊಡೆದ್ರಿ? ಖುಷಿಗೆ ಪಾಲಿಸಿ ಮಾಡಿಸಿದ್ದೀವಲ್ಲ ಅದಕ್ಕೆ ಕಣ. 3 ಜನಕ್ಕೂ 3 ಪಾಲಿಸಿ ಕೊಟ್ಬಿಡ. ಸರ್ ಥ್ಯಾಂಕ್ ಯು ಸರ್. ಸರ್ ಈ 19 ಸ್ಕಿಟ್ ಅಲ್ಲಿ ನಿಮ್ಮನ್ನ ಯಾರು ಗುರುತಿಸೋರೋ ಗುರುತಿಲ್ವೋ ಗೊತ್ತಿಲ್ಲ ಸರ್, ಇದೊಂದು ಸ್ಕಿಟ್ ಅಲ್ಲಿ ಹೈಲೈಟ್ ಆಗ್ಬಿಟ್ರಿ ಸರ್, ಹೈಲೈಟ್ ಆಗ್ಬಿಟ್ರಿ. ಕಂಗ್ರ್ಯಾಚುಲೇಷನ್. ಸುಮ್ಮನೆ ನಿಂತ್ಕೊಳ್ಳೋ ಮೇಡಮ್, ಸೂಪರ್ ಮೇಡಮ್. ಮೇಡಮ್ ಈ ಯುಗಾದಿ ಕಳೆದು ಮುಂದಿನ ಯುಗಾದಿ ಬರೋ ಅಷ್ಟರಲ್ಲಿ ನಿಮ್ಗೆ 15 ಲಕ್ಷ ಬರುತ್ತೆ ಮೇಡಮ್. ಯಾಕೆ? ಈ ವೈನ್ ಮೊಕದ ಭವಿಷ್ಯ ನೋಡ್ತಾ ಇದ್ರೆ ಇನ್ನು 6 ತಿಂಗಳಲ್ಲೇ ನೆಗದ್ ಬಿದ್ದೋಗಂಗವನೇ ಮೇಡಮ್. ನಂಗೆ ಹಿಂಗಾಗುತ್ತೆ ಗೊತ್ತಿತ್ತು. ಅದು ಆಟ ಆಡಕ್ಕೆ ಅಂತ ಒಂದು ಇಟ್ಕೊಂಡಿರೋ, ನೋಡೋಣ ಬೇವು ಸಿಗುತ್ತಾ ಬೆಲ್ಲ ಸಿಗುತ್ತಾ ನಿಮ್ ಪರ್ಫಾರ್ಮೆನ್ಸ್ಗೆ. ಈಗ ನಮ್ಮ ಬೆಲ್ಲದಂತ ನಾರಾಯಣ್ ಸರ್ ಇದಾರೆ, ಅವ್ರನ್ನ ಕೇಳೋಣ. ಸರ್ ಹೇಗಿರುತ್ತು ಸ್ಕಿಟ್ಟು? ಹೆಂಗಪ್ಪ ಇನ್ಶೂರೆನ್ಸ್ ಹೆಂಗೆ ಪಾರ್ಟ್ಸ್ ಬೈ ಪಾರ್ಟ್ಸ್ ಇನ್ಶೂರೆನ್ಸ್ ಹೆಂಗ್ ಮಾಡ್ತೀವಿ ಜಗದೀಶ? ಕರೆಕ್ಟಾಗಿ ಹೇಳೋ. ನನ್ನ ಕುಂಕುಮಕ್ಕೆ ಹೆಂಗ ಅಮಿತಾಬ್ ಬಚ್ಚನ್ ಅವರು ತಮ್ಮ ವಯಸ್ಸಿಗೆ ಇನ್ಸೂರೆನ್ಸ್ ಕೊಡ್ತಾರೆ. ನನ್ನ ಕುಂಕುಮಕ್ಕೆ ಹೆಂಗೆ ಇನ್ಶೂರೆನ್ಸ್ ಮಾಡಿಸ್ತೀಯಾ? ಸರ್ ಅದು ಯಾವಾಗ್ಲೂ ಹಣೆ ಮೇಲೆ ಹೊಳಿತಾ ಇರ್ಲಿ ಅಂತ ಇನ್ಸೂರೆನ್ಸ್ ಮಾಡ್ತೀವಿ ಸರ್. ಮೇಡಮ್ ಅವರು ಯಾವಾಗ್ಲೂ ನಗ್ನಗ್ತಾ ಎಲ್ಲರಿಗೂ ಅಳಿಸ್ತಾ ಇರ್ಲಿ ಅಂತ ಇನ್ಸೂರೆನ್ಸ್. ನಗ್ನಗ್ತಾ ಅಳ್ಸೋದೇನ್ರಿ? ನಾನೇನ್ ಮೆಂಟ್ಲಾ? ಸಾರಿ ಮೇಡಮ್, ಬೇಜಾರು ಸರ್.
ಬೇಜಾರಾಗ ಮಜಾ ಭಾರತದಲ್ಲಿ ಬೇಜಾರು ಯಾರಿಗೂ ಆಗಲ್ಲ. ಬೇಜಾರಾಗಂಗಿದ್ರೆ ಸೆಕೆಂಡ್ ಡೇನೆ ನಿರಂಜನ್ ವೇದಿಕೆ ಹತ್ತುತ್ತಾ ಇರ್ಲಿಲ್ಲ. ಅರ್ಥ ಮಾಡ್ಕೊ. ಸರಿ, ಹಾ, ಅದಕ್ಕೆ ಯಾಕ್ರೆ ಚಪ್ಪಾಳೆ ಹೊಡಿತೀರಾ? ಸ್ಕಿಟ್ ವಿಚಾರಕ್ಕೆ ಬಂದರೆ ಸ್ಕಿಟ್ಟು ಭಾಳ ಸುಂದರವಾಗಿ, ಮುದ್ದಾಗಿ, ಸೊಗಸಾಗಿ, ಬೇವು ಬೆಲ್ಲ ಹೇಗಿದೆಯೋ ಹಾಗೇ ಇತ್ತು. ಓಕೆ ನಿಂಗರಾಜ್, ಚೆನ್ನಾಗಿ ಮಾಡಿದೆ ಕಣೋ ನೀನು 19 ಸ್ಕಿಟ್ಟು ಮಾಡೋದಲ್ಲ ಮುಖ್ಯ, ಸ್ಕಿಟ್ಟಲ್ಲಿ ನಾವು ಏನು ಮಾಡ್ತೀವಿ ಅನ್ನೋದು ಮುಖ್ಯ. ನಿನಗೊಂದು ವಿಚಾರ ಹೇಳ್ತೀನಿ, ನೀನು ಪ್ರತಿ ಸ್ಕಿಟ್ಟಲ್ಲೂ ಚೆನ್ನಾಗಿ ಮಾಡ್ತೀಯ, ಎಲ್ಲೂ ಕೂಡ ನೀನು ಡಲ್ ಆಗಿಲ್ಲ. ನೀನು ಯಾರ ಹತ್ರ ಬೈಸ್ಕೊಂಡೇ ಇಲ್ಲ, ಅದನ್ನು ಹೇಳ್ದ ನೀನು ಯಾವ ಥರ ಬೈಸ್ಕೊಂಡಿದ್ಯಾ? ಅದು ಬೇಕು ಸರ್ ಅಂತ ನಾನು ಬೈಸ್ಕೊಂಡಿದ್ಯಾ? ಇಲ್ಲ ತಾನೆ. ಸೊ ಯಾರು ಬೈಸ್ಕೊಂಡಿಲ್ಲ ಅಂದ್ರೆ ಅವ್ನು ಗುಡ್ ಸ್ಟೂಡೆಂಟ್ ಅಂತ ಅರ್ಥ. ನೀನು ಚೆನ್ನಾಗಿ ಮಾಡ್ತಿರ್ತೀಯ, ನಿನಗಿಂತ ಚೆನ್ನಾಗಿ ಇನ್ಯಾರೋ ಒಬ್ರು ಮಾಡ್ಬಿಟ್ಟಿರ್ತಾರೆ, ನಾವೇನು ಮಾಡೋಕ್ಕಾಗತ್ತೆ. ಚೆನ್ನಾಗಿತ್ತು ಬೇವು ಬೆಲ್ಲ, ಒಳ್ಳೇದಾಗಲಿ ಮುಂದಿನ ಸ್ಕಿಟ್ಗೆ. ಥ್ಯಾಂಕ್ ಯು ವೆರಿ ಮಚ್. ಶ್ರುತಿ ಮೇಡಮ್, ನಗಿಸೋ ಪ್ರಯತ್ನ ಮಾಡ್ತಾ ಇದ್ರಿ ಅಂತ ಹೇಳಬಲ್ಲೆ. ಸ್ಕಿಟ್ಟಲ್ಲಿ ಸಂಭಾಷಣೆಯಲ್ಲಿ ಅಷ್ಟು ನಗು ಬರೋಂಥ ಎಲಿಮೆಂಟ್ ಇಲ್ಲದೆ ಹೋದರೂ ನಗ್ಸಕ್ಕೆ ನೀವು ಮಾಡಿದಂಥ ಪ್ರಯತ್ನ ಇದೆಯಲ್ಲ, ದಟ್ ವಾಸ್ ಗುಡ್. ಜಗದೀಶ್ ಆ್ಯಸ್ ಯೂಶುವಲ್ ತುಂಬ ಎನರ್ಜಿ ಇತ್ತು. ಜಗದೀಶ್ ಎಂಟ್ರಿ ಆದಾಗ ಜಗದೀಶ್ ಡ್ಯಾನ್ಸ್ ಆಗಿರಬಹುದು, ಡೈಲಾಗ್ ಆಗಿರಬಹುದು, ಈ ಸ್ಕಿಟ್ಟಲ್ಲಿ ಹೆಚ್ಚು ಟೈಮಿಂಗ್ ಮೇಲೆ ತುಂಬ ನಿಂತಿತ್ತು. ಈ ಪಾಲಿಸಿ ಬಗ್ಗೆ ಮಾತಾಡ್ತಾ, ಆಕ್ಸಿಡೆಂಟನ್ನು ಒಂದು ಕ್ರಿಯೇಟ್ ಮಾಡ್ತಾ, ನಿಮ್ಮ ಟೈಮಿಂಗ್, ಯಾಕಂದರೆ ಮಧ್ಯದಲ್ಲಿ ಸೌಂಡ್ ಎಲ್ಲ ಪ್ಲೇ ಮಾಡ್ತಾಯಿದ್ರು, ಕಾರಲ್ಲಿ ಕೂರೋ ಥರ, ಕಾರ್ ಸ್ಟಾರ್ಟ್ ಮಾಡೋ ಥರ, ಅದೆಲ್ಲ ಟೈಮಿಂಗ್ ತುಂಬಾ ಸೆನ್ಸಿಬಲ್ ಆಗಿ ಆ್ಯಕ್ಟ್ ಮಾಡಿದ್ರಿ ನೀವೆಲ್ಲ. ದಟ್ ವಾಸ್ ಫ್ಯಾಂಟಾಸ್ಟಿಕ್. ಯಾವ ಹುಡುಗಿಗೆ ಈ ಥರ ಹೇರ್ ಸ್ಟೈಲ್ ಇರುತ್ತೋ ನನಗೆ ಗೊತ್ತಿಲ್ಲ. ಇಡೀ ಮೆಜೆಸ್ಟಿಕ್ನ ಗುಡಿಸಿರೋ ಪೊರಕೆ ಥರ ಇದೆ ಅದು. ಭಾಳ ಮುದ್ದಾಗಿತ್ತು, ತುಂಬ ಮುದ್ದಾಗಿತ್ತು. ಒಂದು ಹೆಣ್ಣು ಮಗುಗೆ ಇನ್ನೊಂದು ಚೂರು ಹಾವಭಾವಗಳು, ನಲಿಯೋದು ಅಂತಾರಲ್ಲ, ಅದೆಲ್ಲ ಇದ್ದಿದ್ರೆ ಇನ್ನೊಂದು ಸ್ವಲ್ಪ ಆ್ಯಡ್ ಆನ್ ಆಗ್ತಿತ್ತು. ಒಬ್ಬ ಹುಡುಗಿ ಡ್ರೆಸ್ ಹಾಕಿದಾಳೆ ಅಂತ ಗೊತ್ತಾಗ್ತಾ ಇತ್ತು. ನೀವು ಅಷ್ಟು ಜನ ಕಲಾವಿದರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಿ. ಆಲ್ ದ ಬೆಸ್ಟ್. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಯುಗಾದಿಯ ಶುಭಾಶಯಗಳನ್ನ ಹೇಳ್ತಾ, ಈ ವೇದಿಕೆಯಿಂದ ಎಲ್ಲವೂ ಸಿಹಿ ಸಿಗಲಿ ನಿಮಗೆ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಸ್ ಮಿಸ್ಟರ್ ಅನೂಪ್. ನಾನು ಪ್ಯಾಂಟ್ ಮೇಲೆ ಚಡ್ಡಿ ಹಾಕಿರೋ ಸೂಪರ್ ಮ್ಯಾನ್ ನೋಡಿದ್ದೀನಿ, ಚಡ್ಡಿ ಮೇಲೆ ಡೈಪರ್ ಹಾಕಿರೋ ಸೂಪರ್ ಬೇಬಿ ಮೊದಲನೇ ಸಲ ನೋಡ್ತಾ ಇರೋದು. ಸೊ ಶ್ರುತಿಯವ್ರು ಹೇಳ್ದಾಗೇನೆ ಟೈಮಿಂಗ್ ತುಂಬ ಇಂಪಾರ್ಟೆಂಟ್ ಇತ್ತಿದ್ರಲ್ಲಿ. ಕೆಲವು ಕಡೆಯಲ್ಲಿ ಕಾಮಿಡಿ ಅಂತ ಇರಲಿಲ್ಲ, ಆದ್ರೂ ಸ್ಟೋರಿ ಟೆಲ್ಲಿಂಗ್ ನೀಟಾಗಿ ತೊಗೊಂಡು ಹೋದ್ರು. ಆ ಟೈಮಿಂಗ್ ಏನಿದೆ ಕಾಮಿಡಿದು ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು. ಎಲ್ಲ ಆ್ಯಕ್ಟರ್ಸು ತುಂಬ ಚೆನ್ನಾಗಿ ಮಾಡಿದ್ರು. ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ, ನಾನು ಆ್ಯಕ್ಚುಲಿ ಇವ್ರನ್ನ ರೆಕಗ್ನೈಸ್ ಮಾಡಲಿಲ್ಲ, ಮಹಾಂತೇಶ್ ಅವ್ರನ್ನ. ಮಹಾಂತೇಶ್ ಅವರು, ನಾನು ಆಗಲೇ ಹೇಳಿದೆ, ನಂದು ಶೂಟಿಂಗ್ ನಡೀತಾ ಇದೆ ಇವಾಗ ರಾಜರಥದ ಮೈಸೂರಲ್ಲಿ. ನಾಳೆ ನಮ್ಮ ಶೂಟಿಂಗ್ ಇದೆ, ಅದಕ್ಕೆ ಮಹಾಂತೇಶ್ ಅವರು ಬರ್ತಾ ಇದ್ದಾರೆ, ಒಂದು ಸಣ್ಣ ಪಾತ್ರ ಮಾಡ್ತಾ ಇದ್ದಾರೆ. ಸೊ ಇವತ್ತಿಲ್ಲಿ ನೋಡಿ ತುಂಬ ಖುಷಿ ಆಯ್ತು ಅವ್ರನ್ನ. ಸೊ ನಾಳೆ ಇದಕ್ಕಿಂತ ಚೆನ್ನಾಗಿ ಮಾಡಿ ನಮ್ಮ ರಾಜರಥನು ಇದೇ ರೀತಿಯಲ್ಲಿ ನೀವು ಮಿಂಚಿಸ್ಬೇಕು. ಮಿಸ್ಟರ್ ನಿರೂಪ್ ಭಂಡಾರಿ ಅವರು, ನಿಮ್ಗೆ ಏನೇನಿಸ್ತು? ನೀವು 3 ಜನ ತುಂಬ ಚೆನ್ನಾಗಿ ಮಾಡಿದ್ರಿ. ತುಂಬ ಸಿಂಕ್ರೊನೈಸೇಷನ್ ಇತ್ತು ನಿಮ್ಮ ಮೂಮೆಂಟ್ಸಲ್ಲಿ. ಸ್ಪೆಷಲಿ ಶ್ರುತಿ ಮ್ಯಾಮ್ ಹೇಳ್ದಾಗೆ, ನೀವು ವೆಹಿಕಲಲ್ಲಿ ಕೂತ್ಕೊಂಡಾಗ ಜೊತೆಗೆ ಸ್ಟಾರ್ಟ್ ಆದಾಗ ವೈಬ್ರೇಷನ್ ಎಲ್ಲರದು ಜೊತೆಗೆ ಬರ್ತಾ ಇತ್ತು. ಅದು ನನಗೆ ತುಂಬ ಇಷ್ಟ ಆಯಿತು. ಎಲ್ಲ ಮೂಮೆಂಟ್ಸ್ ಅದೊಂದೇ ಅಲ್ಲ, ಆ ಥರ ಇದ್ದಿದ್ದ ಮೂಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರಿ. ಬಟ್ ನನಗೆ ಮಹಾಂತೇಶ್ ಅವ್ರದ್ದು ಹೆಚ್ಚಿಗೆ ಇಷ್ಟ ಆಯಿತು. ಯಾಕೆ ಅಂತ ಹೇಳ್ತೀನಿ. ಬಿಕಾಸ್ ಡೈಲಾಗ್ ಇದ್ದಾಗ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋದು ಕನ್ಸಿಡರಬ್ಲಿ ಈಸಿಯರ್. ಅವ್ರಿಗೆ ಹೆಚ್ಚು ಡೈಲಾಗ್ ಇರಲಿಲ್ಲ, ಆದರೂ ನಾನು ಅವ್ರನ್ನೇ ಅಬ್ಸರ್ವ್ ಮಾಡ್ತಾ ಇದ್ದೆ. ಅವರೆಲ್ಲೂ ಕ್ಯಾರೆಕ್ಟರ್ ಬಿಟ್ಟು ಆಚೆ ಬರಲಿಲ್ಲ. ಆ ಬಸ್ಸಲ್ಲಿ ಆಟ ಆಡ್ತಾ ಇದ್ರು, ಆ ಬಾಲ್ ಇಟ್ಕೊಂಡು ಆಟ ಆಡ್ತಾ ಇದ್ರು, ಆ ಮಗುವಾಗೇ ಇದ್ರು. ಸೊ ತುಂಬ ಚೆನ್ನಾಗಿ ಮಾಡಿದ್ರಿ ನೀವು. ಅವಂತಿಕ ಅವರೇ, ನಿಮ್ಗೆ ಏನಾದ್ರು ಪಾಲಿಸಿ ಬೇಕಾಗಿತ್ತಾ? ಪಾಲಿಸಿ ಇದೆ ನಂದು. ಆ್ಯಕ್ಚುಲಿ ಇದು ಒಳ್ಳೆ ಟೈಮ್ ಪಾಲಿಸಿ ಸೆಲ್ ಮಾಡೋಕ್ಕೆ, ಬಿಕಾಸ್ ಇಯರ್ ಎಂಡ್ ಆಗ್ತಾ ಇದೆ. ಎವ್ರಿಬಡಿ ಥಿಂಕ್ಸ್ ದ್ಯಾಟ್ ಇನ್ವೆಸ್ಟ್ಮೆಂಟ್ಗೋಸ್ಕರ ಒಂದು ಇನ್ಶೂರೆನ್ಸ್ ತಗೋಬೇಕು, ಬಟ್ ಇಲ್ಲಿ ಅವರು ಸ್ಕಿಟ್ ಮೂಲಕ ಒಂದು ಮೆಸೇಜ್ ಕೊಟ್ಟರು ಪಾಲಿಸಿ ಯಾಕೆ ತಗೋಬೇಕು ಅಂತ. ಥ್ರೂ ಔಟ್ ದಿ ಆಕ್ಟ್ ವಾಸ್ ಅಮೇಝಿಂಗ್. ಸೇಲ್ಸ್ಮ್ಯಾನ್ಸ್ ಆರ್ ಆಸ್ ಇರಿಟೇಟಿಂಗ್, ತುಂಬ ಇರಿಟೇಟಿಂಗ್ ಇದ್ರು ನೀವು. ದಟ್ ಮೀನ್ಸ್ ನೀವು ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಮಾಡಿದ್ರಿ. ಹಸ್ಬೆಂಡ್ ವೈಫ್ ವೆರಿ ಗುಡ್. ಬಟ್ ಮೈ ಫೇವ್ರೆಟ್ ಇಸ್ ದ ಕಿಡಿ. ನೀವು ಪ್ರಾಮಿಸ್ ಮಾಡಿಸ್ಕೊಂಡ್ರಲ್ಲ ಮಜಾ ಕೊಡಿ ಅಂತ, ಅದಕ್ಕೆ ಈ ತರ ಕನ್ನಡ ಮಾತಾಡ್ತಾ ಇರೋದಲ್ಲ ಅವರು. ಚೆನ್ನಾಗಿದೆ. ಯೋಚನೆ ಮಾಡ್ತಾರೆ ಅವ್ರಿಗೊಂದು ಕನ್ನಡ ಪಾಲಿಸಿ ಮಾಡ್ಸೋಣ ಅಂತ ಇಟ್ಟೆ. ಅರೆ ಇವಾಗ ತುಂಬಾ ಚೆನ್ನಾಗಿದೆ, ಎಷ್ಟು ಕನ್ನಡ ಮಾತಾಡಿದೀನಿ, ಮತ್ತೆ ಏನು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆಕ್ಚುಲಿ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಾ. ಸೊ ನೆಕ್ಸ್ಟ್ ಟೈಮ್ ಇನ್ನೂ ಒಳ್ಳೊಳ್ಳೇದು ಹಾಕೊಂಬ ಅಂತ ಹೇಳ್ತಾ ಹೋಗ್ಬಿಟ್ಟು ಬಾಪ ಪಂಚ್ ಮಾಟರ್ಗೆ ಇನ್ನೊಂದ್ಸರಿ ಜೋರಾಗಿ ಚಪ್ಪಾಳೆ. ಅನೂಪ್ ಸರ್, ಈಗಷ್ಟೇ ನಿರಂಜನ್ ಹೇಳಿದ್ರು ಕನ್ನಡ ಪಾಲಿಸಿ ಮಾಡಿಸ್ಕೊಳ್ಳಿ ಅಂತ ಹೇಳಿ. ಬಟ್ ನಿಮಗೆ ಯಾವುದೇ ಕನ್ನಡ ಪಾಲಿಸಿ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಆ
ಅಪ್ಪಟ ಕನ್ನಡ ಹೆಸರಿಟ್ಟಿದ್ದೀರಾ ರಾಜರಥ ಅಂತ ಹೇಳಿ. ತುಂಬಾ ಥ್ಯಾಂಕ್ಸ್. ಅದಕ್ಕೆ ಜೋರಾಗಿ ಒಂದ್ಸಲ ಚಪ್ಪಾಳೆ ಬರಲಿ. ಬಟ್ ಏನ್ ಸರ್ ರಾಜರಥ, ರಾಜ ಯಾರದ್ರಲ್ಲಿ? ರಾಜರಥ ಏನು ಅನ್ನೋದು ರಿಲೀಸ್ ಹತ್ರ ಆಗ್ತಾ ಇದ್ದ ಹಾಗೆ ಹೇಳ್ತೀವಿ. ಇವಾಗ ಸದ್ಯಕ್ಕೆ ಅದನ್ನು ಹೇಳೋಕ್ಕಾಗಲ್ಲ. ನೀವು ಹೇಳಿದಾಗೆ ಅಚ್ಚ ಕನ್ನಡದ ಹೆಸರು. ಆಮೇಲೆ ನಾವು ಫಸ್ಟ್ ಪ್ರೆಸ್ ಮೀಟ್ ಮಾಡಿದಾಗ ಇದು ನಮ್ಮ ತಲೆಯಲ್ಲಿ ಇರಲಿಲ್ಲ ಆ್ಯಕ್ಚುಲಿ. ಬಟ್ ಪ್ರೆಸ್ ಮೀಟ್ ಮಾಡಿದಾಗ ಫಸ್ಟ್ ನಮಗೆ ರಿಪೋರ್ಟರ್ಸ್ ಎಲ್ಲ ಕೇಳಿದ್ದು ರಾಜ್ಕುಮಾರ್ ಅವ್ರ ಬಗ್ಗೆನ ಸಿನಿಮಾ ಅಂತ. ಸೊ ಒಂದು ಕಡೆ ಖುಷಿ ಆಯಿತು, ಅಂದರೆ ನಮ್ಮ ಟೈಟಲ್ ರಾಜ್ಕುಮಾರ್ ಅವ್ರನ್ನ ನೆನಪಿಸ್ತಲ್ಲ ಜನರಿಗೆ ಅಂತ. ನಿಮಗೆ ನಿಮ್ಮ ಸಿನಿಮಾದಲ್ಲಿ ಸಸ್ಪೆನ್ಸ್ ಕಾಯ್ದಿಟ್ಕೋಣ. ಬಟ್ ಈಗ ಸದ್ಯಕ್ಕೆ ಸ್ಟೇಜ್ ಮೇಲೆ ಇನ್ನೊಂದು ಸಸ್ಪೆನ್ಸ್ ರಿವೀಲ್ ಆಗ್ತಾ ಇದೆ. ಅದೇನು ಅಂದರೆ, ಈಗ ವೇದಿಕೆ ಮೇಲೆ ಒಂದು ರಾಜ ಇರ್ತಾರೆ, ಒಂದು ಮಂತ್ರಿ ಇರ್ತಾರೆ, ಹಾಗೆ ಒಂದು ರಾಣಿ ಇರ್ತಾರೆ. ಸೊ ಪ್ಲೀಸ್ ವೆಲ್ಕಮ್ ಅನೂಪ್, ನಿರೂಪ್ ಅಂಡ್ ಅವಂತಿಕಾ ಆನ್ ಸ್ಟೇಜ್. ಸೊ ಈಗ ಒಂದು ರಾಜ ಪರೀಕ್ಷೆ ರಾಜರಥ ತಂಡಕ್ಕೆ ಕಾದಿದೆ. ನಿಮ್ಮ ರಾಜ ಪರೀಕ್ಷೆ ಏನು ಅಂತಂದ್ರೆ, ಒಂದು ರಾಜ ಆಗಿನ ಕಾಲದಲ್ಲಿ ರೊಮ್ಯಾನ್ಸ್ ಮಾಡೋದೇ ಆದರೆ ಹೇಗೆ ಮಾಡ್ತಾರೆ ಅನ್ನೋದನ್ನ ನಿರೂಪ್ ಅವರು ಹಾಗೂ ಅವಂತಿಕಾ ಅವರು ತೋರಿಸ್ತಾರೆ. ರಾಜ ರಾಣಿ ಹೇಗೆ ರೊಮ್ಯಾನ್ಸ್ ಮಾಡ್ತಾರೆ. ಓಕೆ, ಈಗ ನೋಡಿ ರಾಜನ ರೊಮ್ಯಾನ್ಸ್. ಸೂಪರ್ ಆಗಿ ಮಾಡಿರಲ್ಲ ಡ್ಯಾನ್ಸ್. ಇಲ್ಲಿ ಒಳ್ಳೆ ಸೈಡ್ ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ಬೇಕು ಅಂತ ಮಂತ್ರಿಗಳು ರಾಜನ್ ಹೋಗ್ಬಿಟ್ಟು ನಿಲ್ಸಕ್ಕಾಗತ್ತಾ? ಅಲ್ವಾ? ಮಂತ್ರಿ ನೋಡ್ಬೋದಷ್ಟೇ. ಬಟ್ ಮಜಾ ಏನು ಅಂದ್ರೆ, ಅವಂತಿಕಾ ಅವ್ರ ಡ್ಯಾನ್ಸ್ ಬಹಳ ಮಜಾ ಆಯ್ತು. ಯಾಕಂದ್ರೆ ಫಸ್ಟ್ ಅವ್ರಿಗೆ ಸಾಂಗ್ ಮೀನಿಂಗ್ ಹೇಳ್ಬೇಕಾಯ್ತು, ಅದಾದ್ಮೇಲೆ ಅವ್ರು ಡ್ಯಾನ್ಸ್ ಮಾಡ್ಬೇಕಾಯ್ತು. ಬಟ್ ನಿಜವಲ್ಲೂ ಏನ್ ಅದ್ಭುತವಾದ ಸ್ಪಾಟ್ ಇದು, ಏನು ಕೊರಿಯೋಗ್ರಫಿ ಅದ್ಭುತ. ಜೋರಾಗಿ ಚಪ್ಪಾಳೆ ಬರಲಿ. ಚಾಲೆಂಜ್ ನಂಬರ್ 2. ಮಂತ್ರಿಗಳು ಅವಂತಿಕಾ ರಾಜ್ಕುಮಾರಿನ ಒಂದು ಹಾಡಲ್ಲಿ ಇಂಪ್ರೆಸ್ ಮಾಡ್ಬೇಕು. ಇವಾಗ ಹೆಂಗಿದ್ರು ಅವ್ರಿಗೆ ಅರ್ಥ ಆಗಲ್ಲ, ಹೇಳಿ ಯಾವ್ದೊಂದು ಹೇಳಿ. ಚೆಲುವೆ ಒಂದು ಕೇಳ್ತೀನಿ, ಇಲ್ಲ ಅಂದೆ ಕೊಡ್ತೀಯ, ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀಯ, ಮನಸ್ಸಿನ ಆಸೆ ಹೇಳಲೇನು, ಮುದ್ದಾದ ಬೊಂಬೆ ನೀನು, ಮುತ್ತಂತ ಹೆಣ್ಣು ನೀನು, ನಾ ನಿನಗೆ ಜೋಡಿ ಅಲ್ಲವೇನು. ಸೊ ರಾಜ ಮತ್ತೆ ಮಂತ್ರಿ ಇಬ್ರು ಸೇರ್ಕೊಂಡು ರೊಮ್ಯಾನ್ಸ್ ಮಾಡಿದ್ರು. ಯಾರು ರೊಮ್ಯಾನ್ಸ್ ಬೆಟರ್ ಆಗಿತ್ತು? ನಿಮ್ಗೆ ಮಾರ್ಕ್ಸ್ ಕೊಡಕ್ ಹೇಳ್ತೀವಿ ನಾವು ಇವಾಗ. ಇವ್ರು ಏನ್ ಮಾಡಿದ್ರು? ಅವ್ರ ಡೈರೆಕ್ಟರು, ಅವ್ರ ಹೆಸರು ಹೇಳು, ಇಲ್ಲ ನಿನ್ ರೋಲ್ ಕಟ್ ಆಗುತ್ತೆ. ಅನೂಪ್. ರಾಜರಥಕ್ಕೆ ಜೈ ಹೇಳ್ತಾ ಸರ್ ಬನ್ನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಈಗ ಬರ್ತಾ ಇದಾರಲ್ಲ, ನಗೆ ಹೋಳಿಗೆನ ನನಗೋಸ್ಕರ ತರ್ತಾ ಇದಾರೆ. ಗಂಡು ಮೆಟ್ಟಿದ ನಾಡಿನ ಪೈಲ್ವಾನ್ಗಳು ಬರ್ತಾ ಇದಾರೆ. ಪ್ಲೀಸ್ ವೆಲ್ಕಮ್ ಜವಾರಿ ಜೋಕರ್ಸ್ ಆನ್ ಸ್ಟೇಜ್. ಅಯ್ಯೋ ನನ್ನ ಶಿವನ, ಒಬ್ಬಕ್ಕೆ ಕುಣದು ಒಬ್ಬಕ್ಕೆ ಸಮಾಧಾನ ಮಾಡ್ಕೊಳ್ಳೋದಾಗೈತೆ ನಮ್ಮ ಹಣೆ ಬರ. ಇದು ನನ್ನ ಗಂಡ್ ಒಲ್ಲೆವ್ವಾ ಆಗೋದಿಲ್ರಿ. ನಿಮ್ಗೆ ಹೇಳಕತ್ತೀನಿ, ಇನ್ನಾಗೋದಿಲ್ಲ. ಆಗೋದಿಲ್ಲ ಅಂದ್ರೆ ಆಗೋದೇ ಇಲ್ಲ. ಏನು ಬೇಯಕ್ಕೋ ಯಪ್ಪ, ಈ ಅಡುಮುಟ್ಟು ಗಂಡನು ಕೂಡ ನನ್ನ ಬಾಳೆ ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ. ಎಲ್ಲಿ ಹೋಗ್ಯಾನು ಏನು ಕತ್ತಿನ ಒಟ್ಟ ದಿಕ್ಕ ತಿಳಿಯವಲ್ದು. ಪೈಲವಾನ್ ಪಾಪಣ್ಣವ್ರಿಗೆ, ಪೈಲವಾನ್ ಪಾಪಣ್ಣವ್ರಿಗೆ, ಪೈಲವಾನ್ ಪಾಪಣ್ಣವ್ರಿಗೆ, ಪೈಲವಾನ್ ಪಾಪಣ್ಣವ್ರಿಗೆ, ಪೈಲವಾನ್ ಪಾಪಣ್ಣವ್ರಿಗೆ, ಪೈಲವಾನ್ ಪಾಪಣ್ಣವ್ರಿಗೆ. ಸ್ಟಾಪ, ಸ್ಟಾಪ, ಸ್ಟಾಪ್. ಏಯ್, ಈ ಪೈಲ್ವಾನ್ ಪಾಪ್ಯ ಏ ತೂಸಿಗೆ ಅಲ್ಲಲ್ಲ ನನ್ನ ನಾನ ಕೆಡಿಸ್ಕೊಂಡ್ ನಾನು. ಈ ಪೈಲ್ವಾನ್ ಪಾಪಣ್ಣ ಬಾರಸಂದ್ರ ಬಾರಿಸ್ಬೇಕು, ನಿಂದ್ರಸಂದ್ಗಳು ನಿಂದ್ರಿಸ್ಬಿಡ್ಬೇಕು. ಮತ್ ನೀವೇ ಹೇಳಿರಲ್ರಿ ಮನಿ ಮುಟ್ಟೋ ತನಕ ಬಾರ್ಸತ್ತೇಳಿ. ಯಪ್ಪ ಗಿಡ್ಡಪ್ಪ, ನಾವೀಗ ಎಲ್ಲಿದೀವಿ ಅಪ್ಪ? ಎಲ್ಲಿದೇವ್ರಿ? ನಮ್ಮ ಮನಿ ಮುಂದೆ ಅದೀವಿ. ಇಲ್ಲಿ ಅದಾರ ನೋಡ ನಮ್ಮ ಹೋಮ್ ಮಿನಿಸ್ಟರ್. ಏ ಪುಟ್ಟಿ, ಯಾಕ ಎಲ್ಲಿದಿ? ಕಾಣಲಿಲ್ಲ. ಎಲ್ಲಿ ನಿಮ್ಮ ಮುಂದೆ ಜೋತಾಡ್ಸ್ಕೊಳಕ್ ಹತ್ತಿದಿ? ಹಿಂದಿನ ಮುಂದ ಮುಂದಿನ ಹಿಂದ ಹಾಕೊಂಡು ಇನ್ನೆಲ್ಲ ಕಾಣ್ತೇನೆ ನಾನು ನಿನ್ನ ಕಣ್ಣಿಗೆ. ಅದು ಖುಷಿಯೊಳಗೆ ಹಿಂದಿನ ಮುಂದೆ ಎದ್ದಿ ಮುಂದೆ ಎಲ್ಲ ಇದೋ ಹೆಚ್ಚಾಗೈತಿ ನಿನಗ. ಏ ಪುಟ್ಟಿ, ಕುಸ್ತಿ ಹೋಗ್ಯಾಂಗಿಲ್ಲ ಅಂತ ಅಟ್ಟಸೆ ಮಾಡ್ತಿದ್ದಿಲಿ ನೋಡ. ಕುಸ್ತಿ ಹೋಗದ ಬೆಳ್ಳಿ ಕಡೆ ತಗೊಂಡ ಬಂದಿನ. ಕುಸ್ತಿ ಒಗದ ಬಂದ್ಯಾ? ಯಾ ಪಿಂಡ್ರಿ ಮಗ ಹೇಳ್ದ?
ನೀನೋ ಹೇಳ್ದಲ್ಲ ಈಗ. ತೂಸ್ಗು ಅಲ್ಲಲ್ಲ, ಅದು ನನ್ನ ಗೆಳೆಯ ಭಾಳ ದಿವ್ಸಲಿಂತ್ರ ನಮ್ಮ ಊರಿಗೆ ಬಾರಪ್ಪ, ಊರ ಜಾತ್ರೆ ಐತೆ ಅಂತ ಫೋನ್ ಮಾಡಾಕತ್ತಿದ್ನ. ಅದಕ್ಕೆ ಭೇಟಿ ಆಗ್ಬೇಕಂತ ಅವ್ರ ಮನೆ ಮುಂದೆ ಹೋದೆ. ಈಗ ಅಲ್ಲಿ ಕುಸ್ತಿ ಕಣದ ಹತ್ರಗೇನ್ ನೋಡ್ರಿ ನಿಮ್ ಗೆಳೆಯ ಅಂತ ಹೇಳಿದ್ರು. ಅಲ್ಲೇ ಹುಡುಕಾಡ್ಕೊಂತ ಹೋದೆ. ಅಲ್ಲಿ ಕುಸ್ತಿ ಕಣದಾಗ ಹದ್ದು ಪೈಲ್ವಾನ್ ಅಗಡಿ ಜೊತೆ ಕುಸ್ತಿ ಇಟ್ಟಿದ್ರಪ್ಪ. ಅವ ಇಡೀ ಕಣಕ್ಕ ಚಾಲೆಂಜ್ ಹಾಕಿದ, ಯಾವ ಪಕ್ಕ ಗಂಡಸರದಿರ್ಬರ್ರಿ ನನ್ನ ಜೊತೆ ಕುಸ್ತಿ ಹಿಡ್ಯಾಕ ಅಂದ. ಅಟ್ಟೊತ್ತಿಗೆ ಎದುರು ನನ್ನ ಗೆಳೆಯ ಕಂಡ, ಏ ಗೆಳೆಯ ಅಂತ ಏನು ಕೈ ಮಾಡಿದೆ. ಈ ಮಗ ಕೈ ಮಾಡ್ತಾನಂದ್ರೆ ಇದ ಮಗನ ಕುಸ್ತಿ ಹಿಡಿತಿರ್ಬೇಕಂತ ತಿಳಿದು ಹಿಂದಿದ್ದವ್ರು 3 ಮಂದಿ ಎತ್ತಿ ನನ್ನ ಕಣದಾಗ ಒಗದ್ರು. ಏನಾಗಿದ್ದಾಗ್ಲಿ ನಾ ಕುಸ್ತಿ ಹಿಡಿಯವನ ಅಂದೆ. ಅವ ನನ್ನ ಕೈಯಾಗ ಕೈ ಕೊಟ್ಟ, ನಾವಂಗ ಮಣ್ಣ ಕೊಟ್ಟು ಬಂದ್ಯಾ? ಅದು ಮಣ್ಣು ಕೊಡ್ತಾರಲ್ಲ ಪೈಲ್ವಾನ್ರಿಗೆ ಪಿಸುರಾಗಕ್ಕ. ಬಿರುಸಾಗಕ್ಕನ್ನ ನೀನು. ಅದ ಆಗ ಕೊಟ್ಟೆ. ಏನು ಕೈಯಾಗ ಕೈ ಕೊಟ್ಟೆ, ತಿರುವಿ ಒಗದ 3 ಕಿಲೋಮೀಟರ್ ದೂರದಾಗ ಬಂದು ಬಿದ್ದಿದ್ನಿ. ಕುಸ್ತಿನ ಒಗದಿಲ್ಲ ಅಂದಾಗ ಇದೇನು ಕಡಗ ಹಾಕೊಂಡಿದಿ? ಇದು ಮೆರವಣಿಗೆ ಏನು ಹಲಿಗೆ ಇದ್ರೊಂದು ಇಟ್ಕೊಂಡ್ ಬಂದಿದಿ? ಅಲ್ಲ, ಗಿನ್ನಿಸ್ ದಾಖಲೆ ನಂದು. ಎದ್ರದು? ಅಲ್ಲಿ ಕುಸ್ತಿ ನೋಡಕ್ ಬಂದವರು ಸೈಂಟಿಸ್ಟು ವಿಜ್ಞಾನಿಗಳ ಇದ್ರಪ್ಪ. ಅಯ್ಯಯ್ಯ, ಅವ್ರ ಅದಕ್ಕೆ ಬಂದಿದ್ರು ಅಲ್ಲಿಗೆ? ನನಗೇನು ಗೊತ್ತು. ಅವ್ರು ನನ್ನ ಕುಸ್ತಿಗೆ ಬಂದು ನೋಡಿ ಗಾಬಾಗ್ಬಿಟ್ರು ಅವ್ರು. ಅಲ್ಲ, ವಿಮಾನ ಹಾರಬೇಕಂದ್ರ ಪೆಟ್ರೋಲ್ ಬೇಕು. ಇವ ಯಾವ ಪೆಟ್ರೋಲ್ ಇರ್ಲಾರ್ದ 3 ಕಿಲೋಮೀಟರ್ ದೂರ ಹಾರ್ಯಾನಲ್ಲ. ಯಾವ ತಾಯಿ ಹಡದ ಮಗ ಇರ್ಬೇಕಿವ ಅಂತ ನನ್ನ ಕರೆಸಿ ಸಲಾಮ್ ಮಾಡದ ಮಲಾಮ್ ಹಚ್ಚಿ ಇನಾಮ್ ಕೊಟ್ಟು ಕುಡಿಸಿ ಕೆಡಿಸಿ ಹದಿಗೆಡಿಸಿ ಕಳಿಸ್ಯಾರಿ ಅವ್ವ. ಪೂರಾ ಹದಿಗೆಟ್ಟ ಬಂದಿದಿ ಹಂಗಾರ? ಹೌದು. ನಮ್ ರಥ ಕೊಟ್ಟು ಬಿಡ್ರಪ್ಪ. ಏಯ್, ಇನ್ನು 100 ರೂಪಾಯಿ ಆದ ನಿನ್ನ ಹೇಳ್ತಿ ಕೊಟ್ಟನಲ್ಲ. ಯಾವಾಗ? ನೀ ಫುಲ್ ಟೈಟ್ ಆಗಿ ಮಕ್ಕೊಂಡಾಗ ಈಗ ಕೊಡೋದಿಲ್ಲ. ಏ, ನಿನಗೆ ಬೇಕಾದ್ರೆ ಕೇಳ್ರಲ್ಲಿ, ಕೊಟ್ಟ ಹೆಸರುವಾಸಿ ಆದ ಮಗಣ. ಅಯ್ಯೋ ಶಿವ, ಮನಿ ಮುಂದೆ ಬಾ, 5 ರೂಪಾಯಿ ಕೊಡ್ತೀನಿ, ಹೋಗು ಎಂಜಾಯ್ ಮಾಡು. ಹೋರಿ ಅವ್ 180 ರೂಪಾಯಿ ಭಿಕ್ಷಕರಿಗೆ ದಾನ ಮಾಡಿ ನಾ ತಿಳ್ಕೊತೀನಿ. ಹೋರಿ ಹುಟ್ಟಿ ಅಲ್ಲ, ಗಂಡಿಗೆ ಭಿಕ್ಷುಕ ಅಂತ ಅಲ್ಲಿ ಸಿಟ್ಟು ಬರುವಲ್ದ ನಿನಗ. 180 ಕೊಡು, ಹೋಗ್ತಾನ. ಬರ್ರಿ, ನಾ ಮನೆಗೆ ಮುಸ್ರಿ ನೀರು ಕುಡಿಸ್ತೀನಿ. ನಿಮ್ಮ ಮನೆಗೆ ನಾವ್ಯಾಕೆ ಬರೋಣ? ನಾವ್ ಯಾರಿಗೆ ಸಾಲ ಕೊಡದಿರ್ತಿತ್ತು ಅವ್ರ ಮನಿ ಮುಂದಲ್ಲ, ಹಿಂದೂ ಆಯೋ ಮಗ ಅಲ್ಲ. ಹೌದಾ? ಹೆಂಗ್ ಕುಣಿತೈತ್ ನೋಡ್ರಿ ಇದು. ಅಲೆ ಹಬ್ಬದಾಗ ಹುಲಿ ಹೆಜ್ಜೆ ಹಾಕದಂಗ ಕುಣಿಯಾಕತ್ತಾನ ಹಂಗ. ಹೌದು ಪುಟ್ಟಿ, ಈ ಸೌಂಡ್ ಎಲ್ಲೇ ಸುನ್ಯಾತು? ಎಲ್ಲಿ ಏನದು ಈ ಸೌಂಡ್ ಎಲ್ಲೇ ಸುನ್ಯಾತು? ಇದು ಬರ್ಸ್ಕೊಂಡೋಗಿದ್ದು. ಹೌದು, ಸತ್ತಾಗ ಮುಂದೆ ಬರ್ಸ್ಕೊಂಡು ಹೋಗ್ತಾರ ನೋಡಿ ಹಲಿಗೆ, ಅದು ಸತ್ತಾಗ ಬರಸ್ತದ ಅನ್ನದ. ಮತ್ತ ನಾ ಬ್ಯಾರೆ ತಿಳ್ಕೊಂಡಿದ್ದೆ. ಈಗ ನನ್ನ ಮಾತು ನೀನ್ ಮೇಲೆ ಕುಡಿಯೋದು ಬಿಡು. ಅಲ್ಲ, ಯಾರ ಮಾನ ಮರ್ಯಾದೆ ನಮ್ದು ಹರಾಜಾಗತ್ತೈತಿ. ಗಟಾರ್ದಾಗ ಬಿದ್ದ ನಿನ್ನ ಗಂಡ, ಬಸ್ ಸ್ಟ್ಯಾಂಡ್ನಾಗ ಬಿದ್ದ ಗಂಡ, ರೋಡ್ನಾಗ ಬಿದ್ದ ಗಂಡ ಅಂತ ಹೆಂಗ್ ಮಾತಾಡ್ತಾರ. ಕುಡಿಯೋದು ಇಷ್ಟ ಆಯ್ತಾ? ಬಾಟ್ಲಿ ತಗೊಂಡು ಬಾ, ಮನ್ಯಾಗ ಕುಂದ್ರು ಕುಡಿ, ಹೊಟ್ಟೆ ತುಂಬಾ ಊಟ ಮಾಡು, ಮಕ್ಕೊಂಡು. ಆಯ್ತಾಯ್ತು, ನಿನ್ನಂತೆ ಬರ್ತೀನಿ. ಆದ್ರೆ ನಾ ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾ? ಹೇಳ ಮಾರಾಯ. ಈಗ ನಮ್ಮ ಮನಿ ಒಳಗೆ ಹೋದಕೂಳೆ ಎದುರೊಂದು ಏನಂದೆ? ನಮ್ಮ ಮೊದಲ ನಿಶ್ಚಯ ಆಗಿದ್ದು ಅದು ನಮ್ಮ ಮನೆ ಒಳಗೆ ಹೋದಕೂಳೆ ಎದುರೊಂದು ವೆಂಕಟರಮಣ ಸ್ವಾಮಿ ಫೋಟೋ ಅದೈತಿಲ್ಲ ಮನ್ಯಾಗ. ನಿಮ್ಮ ಅದ ಮನ್ಯಾಗ ಇಟ್ಕೊಂಡು ಗುಡಿಗೆ ಹೋಗಿ ಯಾಕೆ ನಮಸ್ಕಾರ ಮಾಡ್ತೀರಿ? ಯಾಕಂದ್ರ ಸ್ಥಳದ ಮಹಿಮಾ ಅದು. ಅಲ್ಲಿ ಹೋಗಿ ಬೇಡ್ಕೊಂಡು ಭಕ್ತಿಯಿಂದ ಕೈ ಮುಗಿದ್ರ ನಮಗ ಭಕ್ತಿ ಉಕ್ಕಿ ಬರ್ತೈತಿ. ಇದು ಹಂಗ ಇದು ಹಂಗ, ಇದು ಸ್ಥಳ ಮಹಿಮಾ ಅಂತ ಇರ್ತೈತಿ. ನಾವು ಶರ್ಯದ ಅಂಗಡಿಗೆ ಹೋಗಿ ಅಲ್ಲೇ ಕೌಂಟರ್ನ್ಯಾಗ ನಿಂತ್ಕೊಂಡು ಮೇಲೆ ಇಳಿಸಿ ಅಲ್ಲೇ ಮೂಲ್ಯಾಗ ಪಿಚ್ಚಕ್ಕಂತ ತಗೊಳ್ಳಿ ಉಪ್ಪು ತಗೊಂಡು ನಾಲಿಗೆ ಹಚ್ಕೊಂಡಾಗ ನಮಗೂ ನಿಶಯ ಇರ್ತೈತಿ. ನಿಮ್ಮ ಮನೆಗೆ ಕ್ವಾರ್ಟರ್ ತೊಗೊಂಡ್ಬಂದು ನಿಮ್ಮ ಮಸಡಿ ನೋಡಿ ಕುಡಿಯಾಕತ್ರಿ ಏರು ನಿಶೆ ಸಹಿತ ಗಿಳಿತೈತಿ ಅವನು. ಅದ್ರಾಗ ನಿಮ್ಮ ಮಸಡಿ ಏನಾಗಿರುತ್ತೋ ಇನ್ನು ಹಾಕೊಂಡ್ರೆ ಹೆಂಗಿಲ್ಲ, ನಾವು ತಗದ್ವಿ ಅಂದ್ರೆ ತಗೊಂಡು ಬಂದೇನ ಹಾಕೊಂಡು ಕುಡಿಯಾವ. ನೀ ಕುಡ್ದೋಗಿ ನೀ ಡಬ್ ಮಕ್ಕೊಂಡ್ರೆ ನಾ ಏನು ಒಬ್ಬಕ್ಕೆ ಅಲ್ಲೇ ರೂಮ್ನಾಗ ಭಜನೆ ಮಾಡ್ಲನ್ನ. ಹೋಗಾಗ ಮಕ್ಕೋಗಿ ನೀನು ಏನಾರ ತಿಂದು ಮಕ್ಕೋಗ ಅಂತ ಗಬಕ್ನೋಗಿ ಬಾಗಲ ಹಾಕೊಂಡ್ ಬಿಡ್ತೀರಿ. ಏನ್ ಥಂಡ್ಯಾಗ ಬೆಳತಾನ ಸಾಯನ್ ನಾನು. ಅಪ್ಪ, ನೀ ಹೆಂಗ್ ಹೇಳ್ತೀವ ಹಂಗ ಡೆರ್ವೆಸ್ ಮಾಡ್ಕೊತೀನೋ. ಇನ್ಮೇಲೆ ನೀ ಕುಡಿಬೇಡ.
ಇಲ್ಲ ನಾ ಕುಡಿಯಾವ ನೀ ಕುಡಿಬೇಡ ಅಂದ. ನಾ ಕುಡಿಯಾವ ಕುಡಿತ್ಯಾ ಹೌದು ನಾ ಹೊಂಟ್ನೆ ತವ್ರ ಮನೆಗೆ. ಇಲ್ಲ ಬಾವಿ ನಿನ್ನ ಕೈ ಮುಗಿತೀನಿ ಕುಡಿಯೋದು ಬಿಡ್ತೀನಿ ಬಾ ನೀವು ಹೋಗ್ಬೇಡ. ಹೌದಾ ಜಿಂಗ ಜಿಂಗಾಲೆ ಮಿಂಚು ಬೆಳ್ಳಿ ಗಂಡೋಲೆ. ನಂಗೆ ಹೊಟ್ಟು ತಂದೊಳ್ಳೆ. ಆಕ್ಚುಲಿ ಉತ್ತರ ಕರ್ನಾಟಕದಲ್ಲಿ ಇಂಥ ಶೋಗಳಿಗೆ ಅದರದ್ದೇ ಆದಂಥ ಪ್ರೇಕ್ಷಕರು ಇರ್ತಾರೆ. ಬಿದ್ದು ಉರುಳಾಡ್ಕೊಂಡೆಲ್ಲ ನಗ್ತಾ ಇರ್ತಾರೆ. ಬಟ್ ಈ ಶೋನಲ್ಲಿ ನಮ್ಮ ಜಡ್ಜಸ್ಗೆ ಎಷ್ಟರ ಮಟ್ಟಿಗೆ ಎಂಜಾಯ್ ಮಾಡಿದ್ರು, ಎಷ್ಟರ ಮಟ್ಟಿಗೆ ಖುಷಿ ಪಟ್ರು ಅಂತ ಫಸ್ಟ್ ನಾವು ಶ್ರುತಿ ಮೇಡಮ್ ಹತ್ರನೇ ಹೋಗ್ತೀವಿ. ಮೇಡಮ್, ಶ್ರುತಿ ಮೇಡಮ್, ಇನ್ನೊಂದು ಕೋರಿಕೆ ಅದ ರೀ. ಹೇಳಿ. ನೀವು ಅದೇ ಭಾಷೆ ಕಮೆಂಟ್ ಕೊಡ್ಬೇಕಂತ ಎಲ್ಲ ಅಗ್ದಿ ಚಲೋ, ಅಗ್ದಿ ಚಲೋ, ಹಂಗ ಮಾತಾಡ್ತೀನಿ. ಭಾಳ ಚಲೋ ಅದೇ ಹೊಡ್ರಲ್ಲ ಚಪ್ಪಾಳೆ. ಇನ್ನು ಮುಂದೆ ನೀವು ಬರುವಂಥ ಆ್ಯಕ್ಟ್ನಾಗ ಇಡೀ ಮಜಾ ಭಾರತ ವೇದಿಕೆಯಲ್ಲಿ ಇನ್ಯಾರೂ ಮಾಡಿರ್ಲಾರ್ದಂಥದ್ದು ನೀವು ಮಾಡ್ಬೇಕನ್ನೋದು ನನ್ನ ಆಸೆ ಐತಿ. ನಿಮ್ಮೆಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಈ ವೇದಿಕೆಯಿಂದ ಕಿರೀಟ ಹಾಕ್ಸ್ಕೊಳ್ರಿ, ಇನ್ನೂ 100 ಜನ ಅಭಿಮಾನಿಗಳು ನೀವು ಗಳಿಸ್ರಿ ಅಂತ ಹೇಳ್ತೀನಿ. ಆಲ್ ದ ಬೆಸ್ಟ್. ಸೂಪರ್, ಚಲೋ 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 ಐತ್ರಿ. ಚಲೋ ನಾರಾಯಣ್ ಸರ್, ನೀವು ಎಂಟ್ರಿಯಲ್ಲೇ ಶ್ರುತಿಯವರೇ ಬಂದಂಗಾಯ್ತು. ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿಕೊಂಡು ಆ ಒಂದೆರಡು ಕಡೆ ರಿಯಾಕ್ಷನ್ ತುಂಬ ಅದ್ಭುತ ಕೊಟ್ರಿ. ಫಸ್ಟು ಸಾಂಗಲ್ಲಿ, ನೆಕ್ಸ್ಟು ಸ್ಕಿಟ್ಗಳು ಮಾಡುವಾಗ ದಯವಿಟ್ಟು ನಗಿಸ್ಬೇಕು. ಸಣ್ಣ ಮುಜುಗರ ನಮ್ಮ ಸ್ಕಿಟ್ಟಿಂದ ಜನತೆಗೆ ಆಗಬಾರ್ದು. ಓಕೆ, ಶುಭವಾಗಲಿ ನಿಮ್ಮ ತಂಡಕ್ಕೆ ಮುಂದಿನ ಸ್ಕಿಟ್ಗೆ. ಸೂಪರ್, ಥ್ಯಾಂಕ್ ಯು. ಭಾಳ ಚಲೋ ಹೇಳಾರವರು. ಯಾಕೋ ನಮ್ಮ ಅನೂಪ್ ಭಂಡಾರಿ ಅವ್ರು ಆಗಿನ ನೋಡಂತೀನಿ, ಮತ್ತು ಸುಮ್ಮನೆ ಆಕಾಶ ನೋಡ್ತಾ ಕೂತಾರವರು. ಸೊ ಏನಾಕತಿ ಇಲ್ಲಿ ಅಂತ ಕೇಳೋಣ ಅಂತ. ಅಥೆಂಟಿಸಿಟಿ ಇದೆಯಲ್ಲ ಇವ್ರದ್ದು ಭಾಷೆನಲ್ಲಿ, ಅದು ತುಂಬ ಖುಷಿ ಆಯಿತು ಕೇಳೋಕ್ಕೆ. ಆಮೇಲೆ ಇಡೀ ಸ್ಕಿಟ್ ಏನಿದೆ ಅವರಿಬ್ಬರು ಪರ್ಫಾರ್ಮೆನ್ಸ್ ಮೇಲೆ ನಿಂತಿತ್ತು. ಇದನ್ನು ಸ್ವಲ್ಪ ಕಮ್ಮಿ ಟ್ಯಾಲೆಂಟ್ ಇರುವಂಥ ಕಲಾವಿದರು ಏನಾದರೂ ಮಾಡಿದಿದ್ರೆ ಮೋಸ್ಟ್ಲಿ ಬೋರ್ ಆಗಿರೋದೇನೋ ನಮಗೆ. ಬಟ್ ಅವರಿಬ್ಬರ ಪರ್ಫಾರ್ಮೆನ್ಸಿಂದ ಈ ಸ್ಕಿಟ್ ತುಂಬ ಇಂಟ್ರೆಸ್ಟಿಂಗ್ ಆಯಿತು, ತುಂಬ ಖುಷಿ ಆಯಿತು ನೋಡೋಕ್ಕೆ. ಹಾಗೆ ಈ ಕೊನೆಯಲ್ಲಿ ನಿಂತಿದ್ದಾರಲ್ಲ ಚೆಕ್ಸ್ ಅವರು, ಅವ್ರನ್ನ ನೋಡಿ ನನಗೆ ನನ್ನ ಪರ್ಫಾರ್ಮೆನ್ಸ್ ನೆನಪಾಯಿತು 10 ನಿಮಿಷ ಹಿಂದೆ ನಾನು ಕೊಟ್ಟಿದ್ದು. ತುಂಬ ಖುಷಿ ಆಯಿತು ಅವ್ರ ಪರ್ಫಾರ್ಮೆನ್ಸ್ ನನಗೆ. ಥ್ಯಾಂಕ್ ಯು. ಭಾಳ ಖುಷಿ ಆಯಿತು ನಿಮ್ಮಿಂದ ಮಾತು ಕೇಳಿ. ಹೇಳ್ರಿ ನಿರೂಪರ. ನೀವು 1 ನಿಮಿಷ ನಾನು ಅನ್ಕೊಂಡೆ ಪ್ರಾಬ್ಲಿ ಸ್ವಲ್ಪ ಲೈಟಾಗಿ ಸ್ವಲ್ಪ ಹಾಕೊಂಡು ಬಂದಿರ್ಬೋದು. ಅದಕ್ಕೆ ಥ್ರೂ ಔಟ್ ಅದನ್ನು ಸಸ್ಟೈನ್ ಮಾಡಿದ್ದಾರೆ ಅಂತ. ಖುಷಿ ಆಯಿತು ನಿಮ್ಮ ಆ್ಯಕ್ಟಿಂಗ್ ನೋಡಿ. ಒಂಥರ ಉತ್ತರ ಕರ್ನಾಟಕನ ಬ್ಯಾಂಗ್ಳೂರ್ಗೆ 10 ನಿಮಿಷ ತಂದ್ರಿ. ಸೊ ಥ್ಯಾಂಕ್ ಯು, ತುಂಬ ಚೆನ್ನಾಗಿತ್ತು. ಹೇಳ್ರಿ ಬಾಯ್ರ, ನಿಮ್ಗೆ ಹಾಗಲ್ತು ಬತ್ತ. ಅವ್ರಿಗೆ ಸಾಧಾರಣ ಕನ್ನಡನೇ ಅರ್ಥ ಆಗೋದಿಲ್ಲ, ಇನ್ನೊಂದು ಉತ್ತರ ಕರ್ನಾಟಕ ಕನ್ನಡ. ನನ್ನ ಕನ್ನಡ ಕ್ಲಾಸಸ್ ಇನ್ನೂ ನಡೀತಾ ಇದೆ, ಇದು ತುಂಬ ಟಫ್ ಆಯಿತು. ಓಕೆ, ಬಟ್ ಟು ಬಿಗಿನ್ ವಿತ್ ನನಗೆ ಪರ್ಫಾರ್ಮೆನ್ಸ್ ನೋಡಿ ಅರ್ಥ ಆಗುತ್ತೆ ಆ್ಯಕ್ಟಿಂಗ್ ಏನು ಆಗುತ್ತೆ ಅಂತ. ನಿಮ್ಮ ಹೆಸರು ಹೆಲೆನ್ ಅಂತ, ಇಟ್ಸ್ ಪರ್ಫೆಕ್ಟ್. ನೀವು ಹೆಲೆನ್ ಥರನೇ ಇದ್ದೀರಾ. ಮತ್ತು ನೀವು ಜಗದೀಶ್ ಅವರು, ನಿಮ್ಮ ಪಾರ್ಟ್ ಚಿಕ್ಕದಿತ್ತು, ಬಟ್ ಸ್ಮಾಲ್ ಪೋರ್ಷನ್ ಇನ್ ದ ಆ್ಯಕ್ಟ್. ಬಟ್ ನೀವು ಅವ್ರ ಬಗ್ಗೆ ಹೇಳ್ತಾ ಇರೋದಲ್ಲ, ಅವ್ರ ಪಾತ್ರದ ಬಗ್ಗೆ. ನಿಮ್ ಆಕ್ಟ್ ಅಲ್ಲಿ ನಿಮ್ ಪೋರ್ಷನ್ ಚಿಕ್ಕದು ಇತ್ತು, ಬಟ್ ಅಷ್ಟು ಮಾಡಿದ್ರು ನೋ ವಿತ್ ಡ್ಯೂ ರೆಸ್ಪೆಕ್ಟ್, ಇಟ್ಸ್ ನಾಟ್ ಫನಿ ಅಟ್ ಆಲ್ ಗೈಸ್. ವಿತ್ ಡ್ಯೂ ರೆಸ್ಪೆಕ್ಟ್ ಅಷ್ಟು ಮಾಡಿದ್ರು ನೀವು ನಿಮ್ ಪ್ರೆಸೆನ್ಸ್ ಯು ಮೇಡ್ ಶೋರ್ ದಟ್ ವಿ ಫೆಲ್ಟ್ ಯುವರ್ ಪ್ರೆಸೆನ್ಸ್. ದಟ್ಸ್ ಅಬೌಟ್ ಇಟ್. ನಿಮ್ಮ ಜಾಸ್ತಿ ಅರ್ಥ ಆಗ್ಲಿಲ್ಲ. ಈ ಸೆಷನ್ ತುಂಬಾ ಚೆನ್ನಾಗಿತ್ತು. ಇವ್ರು ಮಾಡಿದ್ದು ಅವ್ರಿಗೆ ಅರ್ಥ ಆಗಿಲ್ಲ, ಅವ್ರು ಹೇಳಿದ್ದು ಇವ್ರಿಗೆ ಅರ್ಥ ಆಗಿಲ್ಲ. ಅವಂತಿಕ ಅವ್ರು ಏನೇನು ಹೇಳಿದ್ರು ಹೇಳೋ ಒಂದ್ಸಲಿ. ಸರ್ ಬಟ್ ಭಾಳ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿರ್ಬೇಕು ಅನ್ನೋದು ನಮ್ಮ ಆಸೆ. ಆಯ್ತಲ್ರಿ. ಆದ್ರೆ ಈ ಟೈಮಲ್ಲಿ ನಮ್ಮ ಹೆಲೆನ್ ಅವರು ಫಸ್ಟ್ ಟೈಮ್ ಬಂದಾಗ್ಲೇ ಹೇಳಿದ್ರಿ ನೀವು, ಶ್ರುತಿ ಮೇಡಮ್ ನನಗೆ ಮಗಳ ಸಮಾನ ಅಂತ ಹೇಳಿ. ಇಬ್ರು ಸೇರಿ ಜೋಡಿಯಾಗಿ ನಮ್ಮೆಲ್ಲರ ಕೋರಿಕೆ ಮೇರೆಗೆ ಈ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡೋದಕ್ಕೆ ದಯವಿಟ್ಟು ಮೇಡಮ್ ಬನ್ನಿ ಮೇಡಮ್, ಪ್ಲೀಸ್ ಮೇಡಮ್. ನಗಿಲೇನೋ ಕುಣಿಬೇಕು, ಹೋಗಿಲೆಯೋ ಹಾಡಬೇಕು, ಅಪ್ಪನೋ
ಅದಲಿ ಬದಲಿ ಆಗೋದ್ರೆ ಕಲ್ಲಿನ ಕೋಳಿ ಕೂಗ್ತೈತೋ ಲೋಕದ ಪ್ರಳಯ ಆಗುತ್ತೈತೋ. ಎತ್ತೇನೋ ಈ ಯುಗಾದಿಲಿ ಶ್ರುತಿ ಹಾಕಿದ ಹೆಜ್ಜೆಗೆ ಒಂದು ಜೋರಾಗಿ ಚಪ್ಪಾಳೆ ಬರ್ಲಿ. ಥ್ಯಾಂಕ್ ಯು ವೆರಿ ಮಚ್. ಜವಾರಿ ಜೋಕರ್ಸ್ಗೆ ಜೋರಾಗಿ ಚಪ್ಪಾಳೆ ಹೊಡಿತಾ ಅವರನ್ನ ಕಳ್ಸ್ಕೊಡೋಣ. ನನ್ನ ಒಂದು ಫೋಟೋ ಹಾಕ್ಕೊಂಡು ಫೇಸ್ಬುಕ್ಕಲ್ಲಿ ತುಂಬ ಜನ ಹುಡುಗಿರಿಗೆ ಆ ಫೋಟೋನ ಕಳಿಸಿ ಆ ಹುಡುಗಿರೆಲ್ಲ ಐ ಲವ್ ಯು ಅಂತ ಹೇಳ್ತಾ ಇದ್ದಾರಂತೆ. ಅಲ್ಲ, ಅಷ್ಟು ದರಿದ್ರದವ್ರು ಯಾರಿದ್ದಾರೆ ಕರ್ನಾಟಕದಲ್ಲಿ ಅಂತ. ಅದೇ ಸರ್, ಇವನ್ ಫೋಟೋ ನೋಡಿದ್ರೆ ಇರೋ ಲವ್ ಎಲ್ಲ ಎಕ್ಕುಟ್ಟೋಗ್ಬಿಡುತ್ತೆ ಅಲ್ವಾ? ಇಲ್ಲ, ಅದು ಲವ್ ಆದವ್ರಿಗೆ ಗೊತ್ತಾಗಿರುತ್ತೆ ಅದ್ರ ಬಗ್ಗೆ. ಬಟ್ ಈ ಸ್ಕಿಟ್ ಅಲ್ಲಿ ನಾನೇ ಪವನ್ ಕಲ್ಯಾಣ, ನಾನೇ ತಮನ್ನ ಅಂತ ಹೇಳಿ ಫೇಸ್ಬುಕ್ ಅಲ್ಲಿ ಲವ್ ಮಾಡ್ತಾ ಇದ್ದಾರೆ ಸರ್. ಮುಂದೇನಾಯ್ತು ಅಂತ ತೋರಿಸ್ತೀವಿ. ಸೊ ಪ್ಲೀಸ್ ವೆಲ್ಕಮ್ ಜೋಕುಮಾರ ಸ್ವಾಮಿಗಳು. ಯಾಕಲೆ ಹಂದಿ ಜೊತೆ ಡ್ಯಾನ್ಸ್ ಮಾಡಕತ್ತಿಯಲ್ಲ? ಲೇ ಸೊರಕ್ ಕೊಂದ್ ತಗದ್ ನೋಡು, ಹೊಂದಿ ಅಲ್ಲದು ಆಕಳ. ನಾ ಕೇಳಿದ ಆಕಳಿಗೆ ಯಾಕ ಹೆಲ್ಮೆಟ್ ಹಾಕೊಂಡಿಯಲ್ಲ? ನನ್ನ ಇಷ್ಟ, ನೀ ಏನ್ ಕೇಳ್ತಿಲೆ? ತಲಿ ನಂದು, ಹೆಲ್ಮೆಟ್ ನಂದು, ವೆಹಿಕಲ್ ನಂದು, ನಿಂದ ಹೇಳಲೆ ನಡ್ಬರ್ಕ ಟಿವಿ 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 ಒಳತ್ಲಾಗ ಹೋಗ್ತೀನೋಗಲೇ ಪಿಪಿ. ಲೇ ಪಿಪಿ ಅಂದ್ರೆ ಏನು? ಪಂಡ್ರಾಪುರ್ ಪಿಂಡ್ರಿಕೆ ಅಂತ ಹೋಗ. ಜಗದ ಸಿರಿ ಬೆಳಕಿನಲ್ಲಿ ತುಂಗೆಯತನ ಬಳುಕಿನಲ್ಲಿ ಗಜಕೇಸರಿ ಢಂಕಣ ಕಣಣ, ಗಜಕೇಸರಿ ಢಂಕಣ ಕಣಣ. ನಮಸ್ಕಾರ ರೀ ಅಪ್ಪ. ಹೆಲ್ಮೆಟ್ ಯಾಕೆ ಹಾಕೊಂಡಿನಂತ ಕೇಳಕತ್ತೀರನು? ಮೊನ್ನೆ ಹಿಂಗಾತ್ ನೋಡ್ರಿ, ನಿದ್ದಿಗಣ್ಣಾಗ ನಶಿನಾಗ ಎದ್ದು ಹಾಲು ಹಿಂಡ್ಕೋಬೇಕಂತ ಎಮ್ಮಿ ಕೆಚ್ಚಲಕ್ಕ ಕುಯ್ ಹಾಕಿದ್ದೆ. ನಾವು ಲಿಂಗ ಭೇದ ಆಗಿದ್ದಾಗ ಗೊತ್ತಾಗ್ಲಿಲ್ರಿ, ಜಾಡ್ಸಿ ಒದ್ದು ಬಿಡ್ತಿ ನೋಡ್ರಿ ಕ್ವಾಣ. ಅವಾಗ ಆಗಿದ್ ಬ್ಯಾನ್ ಇನ್ನು ಹಂಗೈತಿ. ಇಂಥ ಅಪಘಾತ ಮುಂದೆ ಆಗ್ಬಾರ್ದಂತನ ನಾನು ಯಾವ ವೆಹಿಕಲ್ದಾಗ ಹೋದ್ರು ಹೆಲ್ಮೆಟ್ ಹಾಕೊಂಡ ಹೋಗ್ತೀನಿ. ತಾಯಿಯಿಲ್ಲದ ತವರು ನನ್ನಗೂ ಅಕ್ಕರೆ ಇಲ್ಲದ ತಪ್ಪಲಿ, ತಾಳಿಯಿಲ್ಲದ ಕೊರಳು ನನ್ನದು ಆಸರೆ ಇಲ್ಲದ ತಪ್ಪಲಿ. ಶ್ರುತಿ ಅವರ, ನಾ ಯಾಕೆ ಫೀಲಿಂಗ್ ಸಾಂಗ್ ಒಳಗೆ ಎಂಟ್ರಿ ಆದ್ನಿ ಅಂತ ನೋಡಕತ್ತೀರೇನ್ರಿ? ನನ್ನೊಳಗೆ ಅಷ್ಟೊಂದು ನೋವು ತುಂಬೈತ್ರಿ. ಈ ಗೌಡ್ರ ಮನ್ಯಾಗ ಜೀತ ಮಾಡ್ಕೊಂತ ನಾನು ಸತ್ತ ಹೋಗಿನಿ ನೋಡ್ರಿ. ಏನ್ ಮಾಡೋದು? ನಾರಾಯಣಪ್ಪರ, ನನಗೊಂದು ದೊಡ್ಡ ಕನಸೈತ್ರಿ. ಏನಂತ ಕೇಳಕತ್ತೀರೇನ್ರಿ? ನನ್ನ ಎಂಟ್ರಿಗೆ ನೀವು ನೋಡಿರ್ಬೇಕು, ಆದ್ರೆ ಹೇಳ್ತೀನಿ ಕೇಳ್ರಿ. ನನಗ ಈ ಕಸ್ರು ರೇಂಜ್ಗೆ ಆಕ್ಟರ್ ಆಗ್ಬೇಕು ಅಂತ. ಕಸ್ರು ಅಂದ್ರೆ ಏನಂತ ಕೇಳಕತ್ತೀರಿ? ಹೌದಿಲ್ರಿ? ಕಲ್ಪನಾ ಶ್ರುತಿ ಮಿಕ್ಸ್ಡ್ ಆಕ್ಟರ್ ರೀ. ನಮ್ಮವ್ವ ಕಲ್ಪನಾಗ ದೊಡ್ಡ ಫ್ಯಾನ್ ರೀ, ನಾನು ಶ್ರುತಿ ಅವರಿಗೆ ಸಣ್ಣ ಫ್ಯಾನ್ ರೀ. ನಾರಾಯಣಪ್ಪರ, ನನ್ನ ಪರ್ಫಾರ್ಮೆನ್ಸ್ ಮೇಲೆ ನಿಮ್ಗೆ ಏನಾರ ಡೌಟ್ ಐತೇನ್ರಿ? ಹಂಗಾರೆ ಮಾಡಿ ತೋರಿಸ್ತೀನಿ ನೋಡ್ರಿ. ನಾ ಬಂದೆ, ನಾ ತಿಕ್ಕದೆ, ನಾ ತಳ್ದೆ. ಈ ಶ್ರುತಿ ಅಮ್ಮ, ನೀವು ನನಗೆ ಒಂದೇ ಒಂದು ಅವಕಾಶ ಕೊಡಬೇಕಾಗಿತ್ತು ಕಣ್ರಿ. ಯಾಕೆ ಅಂತ ಕೇಳ್ತಿದ್ದೀರೇನು? ನಿಮ್ಮನೆ ಬಾಂಡೆ ತೊಳಿಯಕ್ರಿ. ರೀ ನಾರಾಯಣಪ್ಪರೇ, ನೋಡಿದ್ರೇನ್ರಿ ನಮ್ಮ ಮನೆಗೆ ಗೌಡ್ತಿ ನನಗೆ ಎಷ್ಟೆಲ್ಲ ಕೆಲಸ ಕೊಟ್ಟಾಳಂತ. ಆದ್ರ ಹೆಂಗಿತ್ರಿ ನನ್ನ ಪರ್ಫಾರ್ಮೆನ್ಸ್? ಶ್ರುತಿ ಅವರ, ನನಗಂತ್ರಿ ನಾಯಿ ಪಾಡ್ ಸಾಕಾಗ್ಬಿಟ್ಟೈತ್ ನೋಡ್ರಿ. ನನ್ನ ಜೀವನದಾಗ ಈ ಮಜಾ ಅನ್ನೋದು ರಜಾ ಹಾಕಿ ಬಿಲಾ ಸೇರ್ಕೊಂಡೆ. ಅದನ್ನ ಹ್ಯಾಂಗಾರ ಮಾಡಿ ಹೊರಗೆ ತರಬೇಕು. ಏನ್ ಮಾಡ್ಬೇಕು? ನೆನ್ನೆ ಫೇಸ್ಬುಕ್ ಆಗ್ರಿ ಪಿ.ಕೆ. ಅನ್ನೊಬ್ಬ ಬಗ್ರ ಸಿಕ್ಕನ್ರಿ, ದೊಡ್ಡ ಸೌಂಡ್ ಪಾರ್ಟಿ. ಅವ್ನ ಹ್ಯಾಂಗಾರ ಕ್ಯಾಚ್ ಹಾಕೊಂಡು ಅಮೇರಿಕಾದಾಗ ಹೋಗಿ ಸೆಟ್ಲ್ ಆಗ್ಬೇಕು. ನಂಬರ್ ಬೇರೆ ಕೊಟ್ಟಾನ ಮಂಗ್ಯ ನನ್ನ ಮಗ. ಮಿಸ್ ಕಾಲರ್ ಮಾಡ್ತೀನಿ ನೋಡ್ರಿ. ಮಿಸ್ ಕಾಲ್. ಇವ್ರವ್ರು 10,000 ರೂಪಾಯಿ ಕೊಟ್ಟು ಮೊಬೈಲ್ ತಗೊಂತಾರ, ಚಂದಾಗ ಒಂದು ಫೋನ್ ಮಾಡಕ್ ಬರಲ್ಲ, ಮಿಸ್ ಕಾಲ್ ಕೊಡ್ತಾರ, ವಾಪಸ್ ಮಾಡಲ್ಲ. ನಾನು ಇನ್ನಾದ್ರೂ ಕಾಲ್ ಬಂದಿಲ್ಲ, ಮತ್ತೊಂದು ಮಿಸ್ ಕಾಲ್ ಮಾಡ್ತೀನಿ. ಈಕೆ
ಈಕಿ ಮೊನ್ನೆರ ಫೇಸ್ಬುಕ್ದಾಗ ಫ್ರೆಂಡ್ ಆಗಿ ನಂಬರ್ ಕೇಳಿದ್ದು ಕೊಟ್ಟಿದ್ದೆ. ಆದ್ರೆ ಇಷ್ಟು ಜಲ್ದಿ ಮಿಸ್ ಕಾಲ್ ಕೊಡ್ತಾಳಂತ ಗೊತ್ತಿರ್ಲಿಲ್ಲ. ಅರರ ಹುಡುಗಿ ಮಿಸ್ ಕಾಲ್ ಮಾಡೇತಿ, ಅರರ ಹುಡುಗಿ ಮ್ಯಾಸೇಜ್ ಕಳಿಸೈತಿ, ಐ ಲವ್ ಯು ಪಾಂಡ್ಯ ಅಂದೈತಿ. ಡನ್ 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 ಡನ್. ಆದ್ರ ನಾನು ಯಾವ್ದ ಕಾರಣಕ್ಕೂ ಗೌಡನ್ ಮನ್ಯಾಗ ದನ ಕಾಯೋನು ಅಂತ ಮಾತ್ರ ಈಕಿಗೆ ಗೊತ್ತಾಗ್ಬಾರ್ದು. ಹಂಗ ಕಾಪಾಡಪ್ಪ ಯಪ್ಪ. ಸಾವಳಿಗೆ ಶಿವಲಿಂಗ, ಬೂಸುನೂರು ಮಡದಯ್ಯ, ಗೋಡಿಗೇರಿ ಬಸವಣ್ಣ, ಹೇಳ್ಕೊಳ್ಳದೆ ಅಲ್ಲವ್ವ, ನೀನ ಕಾಪಾಡವ್ವ. ನಾನ ಮಾಡ್ತೀನಿ. ಬರಿವೋಳು ಫೋನ್ ಮಾಡಕತ್ತಾನ. ಆದ್ರ ನಾ ಈ ಗೌಡ್ರ ಮನೆಗ ಕಸ ಮುಸ್ರಿ ಮಾಡಕಂತ ಮಾತ್ರ ಅವ್ರಿಗೆ ಗೊತ್ತಾಗ ಹಂಗ ಮೇಂಟೈನ್ ಮಾಡ್ತೀನಿ. ಹಲೋ ತಮ್ಮನ ಸ್ಪೀಕಿಂಗ್. ಹೂ ಇಸ್ ಟಾಕಿಂಗ್? ಹಲೋ ತಮ್ಮನ, ಇಟ್ಸ್ ಮೀ ಯಾರ್, PK ಪವನ್ ಕಲ್ಯಾಣ್. PK, how are you ಯಾರ್? ಐ ಆಮ್ ಸೋ ಗುಡ್ ಯಾ. ವಾಟ್ ಅಬೌಟ್ ಯು? ಸೇಮ್ ಟು ಯಾರ್. ನೀವ್ ಇಷ್ಟು ಜಲ್ದಿ ಫೋನ್ ಮಾಡ್ತೀರಂತ ನನಗ್ ಗೊತ್ತೇ ಇರ್ಲಿಲ್ಲ. ಅಂದ್ರ ನಿಮ್ಗೆ ರಾತ್ರಿ 12 ಗಂಟೆ ಮೇಲೆ ಮಾತಾಡ್ಬೇಕಿತ್ತ ಅಂತ ಆಸೆ ಆಗಿತ್ತಾನ? ಹೋಗಪ್ಪ. ಯಾಕಪ್ಪ? ನನಗಿಲ್ಲಿ ನಾಚಿಕೆ ಆಕತ್ತಿ. ನನಗಿಲ್ಲಿ ತ್ರಾಸ ಆಕತ್ತಿ. ರೀ ಅದು ಏನಂದ್ರ ಏನ್ ಮಾಡಕತ್ತೀರಿ? ವಾಟ್ ಆರ್ ಯು ಡೂಯಿಂಗ್? ವೇರ್ ಆರ್ ಯು? ನಾನು ಕೆರೆಗೆ ದನ ತೊಳೆಕತ್ತೀನಂತ ಈಕಿಗೆ ಏನಾರು ಗೊತ್ತಾದ್ರ ಫೋನ್ದಾಗ ಜಾಡ್ಸಿ ಓದ್ಬಿಡ್ತಾವ. ಆಕ್ಚುಲಿ ನಾನು ಮುಂಜಾನಾರ ಅಮೆರಿಕಕ್ಕೆ ಬಂದೆ. ಅದು ಅಲ್ದ ನಮ್ ಡ್ರೈವರ್ಗ ಏಕಾಏಕಿ ಹಾಕೋ ಜ್ವರ ಬಂದ್ಬಿಟ್ಟಾವ್. ವಾಟ್ ಇಸ್ ದಿಸ್ ಹಾಕೋ? ಹಂದಿ ಜ್ವರ, ಕೋಳಿ ಜ್ವರ ಮಿಕ್ಸ್ ಆಗಿ ಬಂದ್ಬಿಟ್ಟೈತೆ. ಹಿಂಗಾಗಿ ನನ್ನ RD ಕಾರ್ನ ನಾನು ತೊಳೆಯಾಕತ್ತಿದ್ದೆ. ಸೋ ಸ್ಯಾಡ್ ಯಾ. ಅಲ್ಲ ಹುರ್ರ. ಏನಿದು ಅಲಲ ಉರ್ರ? ಅದು ನಮ್ಮ RD ಕಾರಿಗೆ ಡಿಫ್ರೆಂಟ್ ಆಗಿರೋ ಹಾರ್ನ್ ಹಾಕ್ಸಿನಿ. ಹೆಂಗೈತಿ? ಹೌದಾ, ಬಾಳ ಚಂದ ಐತಿ ನೋಡ್ರಿ. ಇನ್ನೊಂದ್ಸತಿ ಒದರ್ಸಿ ಬಿಡ್ರಲ್ಲ. ಅಮ್ಮ ತಾಯಿ, ಒಂದ್ಸಾರಿ ಹೋದ್ರಿ ನನ್ನ ಮಾನ ಮರ್ಯಾದೆ ಉಳಿಸವ. ಒಬ್ಬ ಬದುಕ್ತು ಬಡಜೀವ. ಹೆಂಗಿತ್ರಿ ನಮ್ಮ RD ಕಾರ್ ಹಾರನ್ನು? ಸೂಪರ್ ನೋಡ್ರಿ. ನೀವು ಬಾಳ ಚಂದ ಇಂಗ್ಲಿಷ್ ಮಾತಾಡ್ತೀರಿ. ಏನ್ ಮಾಡದ್ರಿ, ನಮ್ಮ ಅಪ್ಪ ಬ್ಯಾಡ್ ಬ್ಯಾಡ್ ಅಂದ್ರು ನನಗೆ LKG ಗೆ ಇಂಗ್ಲಿಷ್ ಯೂನಿವರ್ಸಿಟಿಗೆ ಹಾಕಿದ್ರು ನೋಡ್ರಿ. LKG ಯೂನಿವರ್ಸಿಟಿ? ಹ್ಞೂನ್ರಿ. ಇದ್ರು ಇರ್ಬೋದು. ಮತ್ತ ಏನ್ ಮಾಡಕತ್ತೀರಿ ಮುಂದ? ಅವರ ಇನ್ನು ಬಾಂಡೆ ತಿಕ್ಕಕ್ ಹತ್ತಿ ಏನ? ತಗ ಅರ್ಬಿ ಹೊಕ್ಕೊಂಡ ಹೋಗ. ಆಯ್ತ್ರಿ. ಏನ? ಅಲ್ಲ ಹೊಕ್ಕೊಂಬರ್ತೀನಿ ಅಂತ. ಹ್ಞೂನ್ರಿ. ಯವ್ವಾ, ಈ PKಗೆ ಗೌಡ್ತಿ ಬೈದದ್ ಕೇಳ್ತಾ ಏನ್ ಕತ್ತಿನ. ಏನ್ ಮಾಡದ್ರಿ, ಪಾರನ ಬಕರ ಕೈಗೆ ಬಂದಿದ್ದು ಬಾಯಿಗೆ ಬರ್ಲಾರ್ದಂಗ ಆಗ್ಬಾರ್ದು ನೋಡ್ರಿ. ಹಲೋ ಹಲೋ ತಮ್ಮನ್ನ. ಮಗ ನನ್ ಮಗ ಕೇಳಿಸ್ಕೊಂಡಿಲ್ಲ. ಹಲೋ ತಮ್ಮನ್ನ, ಏನಾರ ಮಾತಾಡಲ್ಲ, ಯಾಕೆ ಏನಾತು? ಅದದು ನಮ್ಮ ಮಮ್ಮಿ ಜಪಾನಿಂದ 2 ಗಂಟೆ ಬಟ್ಟಿ ತರಿಸಿದ್ರೆ ಇದ್ರೊಳಗೆ ಯಾವ್ದು ಚಲೋ ಐತ್ ನೋಡ್ರಿ, ಆರಿಸ್ಕೊಂಡು ಮಿಕ್ಕಿದ್ದನ್ನ ನೆಲ ಒರೆಸಕ್ ಹಾಕು ಅಂತ ಹೇಳಕತ್ತಿದ್ರಿ. ನಾ ಬರ್ಲೇನು ಮತ್ತ? ಯಾಕಪ್ಪ? ಸೆಲೆಕ್ಟ್ ಮಾಡಕಪ್ಪ. ನನಗಿಲ್ಲಿ ನಾಚಿಕೆ ಆಕತ್ತಿ. ನನಗಿಲ್ಲಿ ತ್ರಾಸ ಆಕತ್ತಿ. ಹೊಡಿವಂಬತ್ತು ನೋವ್ನ ಹುಣಸಿ ಗಿಡಕ್ಕೆ ಔಷಧಿ ಹತ್ತದಂಗ ಆತು. ಎಷ್ಟು ಚಲೋ ಹುಡುಗಿ ಗಂಟು ಬಿದ್ದಾಳ ನನಗ, ಬಿಡಬಾರ್ದಕ್ಕಿನ್ನ. ಹಲೋ ತಮ್ಮ, ಹೇಳ್ರಿ. ನೀ ಏನಾರ ನನ್ ಜೊತೆ ಅಮೆರಿಕದಾಗ ಇದ್ದಿದ್ರ ನಮ್ಮ RD ಕಾರ್ದಾಗ ಒಂದ್ ಲಾಂಗ್ ಡ್ರೈವ್ ಹೋಗ್ತಿದ್ವಿ. ಯಾರಿ ಎಲ್ಲ ಇಲ್ಲ ರಬಕವಿ ಬನಾಟಿ ಜಮ್ಕಂಡಿ ತೆರ್ದಾಳ. ಯಾವ ಬರ್ರಿ 5 ನಿಮಿಷ ಬಿಡ್ತಾನೆ, ನೀವು ಹಾತ್ ಬರ್ರಿ. ಪಿತ್ರಿ ಪಿಲ್ಲಿ ಮಗನ ಓಲೆ ಹತ್ಲಕ. ನಿಂದೇನಲ್ಲ ಮುಂದೆ ಸರಿ ಕಡೆ ಬರ್ರಿ ರಬಕವಿ ಬನಾಟಿ. ಏ ಹಲೋ, ನೀವು ಅಮೆರಿಕದಾಗ ದಿನ ಅಂತಂದ್ರಿಲ್ರಿ, ಇಲ್ಲಿ ನೋಡಿದ್ರೆ ರಬಕವಿ ಬನ್ನಟ್ಟಿ ಅಂತ ಕೇಳಕತ್ತೈತಿ. ಅದು ಅಮೆರಿಕದಾಗೂ ರಬಕವಿ ಬನ್ನಟ್ಟಿ ಜಮಖಂಡಿ ಅಂತ ಊರು ಇರಬಾರ್ದಂತ ಏನಾರ ಐತನ? ಅಲ್ಲೂ ಈ ಊರ ಹೆಸರು ಅದಾವು. ಓ ಮೈ ಗಾಡ್, ಇಟ್ಸ್ ರಿಯಲಿ ಮೆಡಿಕಲ್ ಮಿರಾಕಲ್ ಯಾರ್. No. This is only chemicals. ಅದೇ ತಮ್ಮೆ ಏನ್ ಮಾಡ್ಲಿಕ್ಕೆ ಹತ್ತಿಯ ನೀನು? ಕರೆದ್ರೆ ಕೇಳ್ಸಲ್ವಾ? ನಿನ್ನೆ ರಾತ್ರಿದು ಕಟ್ಟಗ್ ರೊಟ್ಟಿ, ಪುಂಡಿ ಪಲ್ಯ, ಚಟ್ನಿ ಅದಾವ, ತಿಂದ ಕ್ಯಾರಿಗೆ ಹೋಗ್ಬಾ. ಆಯ್ತ್ರಿ. ಅದೇನದು ಕಟಕ್ ರೊಟ್ಟಿ ಪುಂಡಿ ಪಲ್ಯ? ವಾಟ್ ಇಸ್ ಇಟ್? ಕಟಕ್ ರೊಟ್ಟಿ ಪುಂಡಿ ಪಲ್ಯ? ಸೋ ಸ್ವೀಟ್. ಸಿಟಿ ಹುಡುಗಿ ರೊಟ್ಟಿ ಅಂದ್ರೆ ಏನಂತ ಗೊತ್ತಿಲ್ಲ, ಎಣ್ಣೆ ಅಂದ್ರೆ ಏನಂತ ಗೊತ್ತಿಲ್ಲ, ಖಾರ ಅಂದ್ರೆ ಏನಂತ ಗೊತ್ತಿಲ್ಲ. ಅವ್ನ ಹಲೋ PK, ಅದು ನಮ್ಮ ಮನೆ ಅಡಿಗೆ ಭಟ್ರು ಈಗ ಬಾಳ ತರದ ಅಡಿಗೆ ಮಾಡಿಟ್ಟಾರ. ತಿನ್ನಕ್ ಬಾಳ ಬ್ಯಾಸರ ಆಗತೈತಿ ನೋಡ್ರಿ.
ಒಬ್ಬಾಕಿಗೆ. ನಾ ಬರ್ಲನ ಮತ್ತ ಯಾಕಪ್ಪ? ತಿನ್ಸಾಕಪ್ಪ. ನನಗಿಲ್ಲಿ ನಾಚಿಕೆ ಆಗ್ತತಿ. ನನಗೆ ತ್ರಾಸ ಆಕ್ಕತಿ. ನೀವು ಇಲ್ಲಿ ಬಂದಿದ್ರ ಶೇರ್ ಮಾಡಬಹುದಾಗಿತ್ತು. ನಾ ಬರ್ತಿದ್ದೆ, ಏನ್ ಮಾಡ್ಬೇಕು? ದನ ತೊಳೆದ್ ಬಿಟ್ಟು ಬಂದ್ರ ಗೌಡ ಚಪ್ಪಲ್ ತಗೊಂಡ್ ಬ್ಯಾನ್ ಹತ್ತು ಬಿಡ್ತಾವ. ಅಲ್ಲ ಏನಲ್ಲ, ಇಂಡಿಯಾಕ್ ಬಂದಾಗ ಫೋನ್ ಮಾಡ್ತೀನಿ, ಭೇಟಿ ಆಗಮು ಅಂತ ಹೇಳ್ದೆ. ಓ ಐಸಿ. LIC. ಲೇ ಪಾಂಡ್ಯ, ಜಲ್ದಿ ಬಾ, ನಾನು ಎಮ್ಮಿ ತೊಳಿಬೇಕು. ಲೇ ಮಂಗ್ಯನ ಮಗನ, ಅದು ಬಾಯ ಬೊಂಬಾಯ, ಮೆಲ್ಲಕ್ ಮಾತಾಡ್ಲೆ. ನಾನು ಈಗಾರ ಪವನ್ ಕಲ್ಯಾಣ್ ಅಂತ ಬಿಲ್ಡಪ್ ಕೊಟ್ಟಿನಿ, ನಡ್ಬರಕ್ ಬಂದು ಬಿಟ್ಟಿವ ಪಾಂಡ್ಯ ಅನ್ಕೊಂಡು ಹೋಗತ್ತಗ. ನೀ ಬಿಲ್ಡಪ್ ಬರೋ ಕೊಡು, ವರ್ಲ್ಡ್ ಕಪ್ ಬರೋ ಕೊಡು, ನನಗೆ ಯಾಕೆ ಹೇಳ್ತೀವಿ? ಲೇ ಜಲ್ದಿ ಬಾ ಎಮ್ಮಿ, ನಾನು ಎಮ್ಮಿ ತೊಳಿಬೇಕಲ್ಲಿ. ಲೇ ಕೆರಿ ಏನ್ ಇಲ್ಲೇ ಐತನು, ದೊಡ್ಡದೈತೆ, ಆತ್ಲಾಗ ಹೋಗಿ ತೊಳಿ ಹೋಗು. ಅಲ್ಲಿ ನಿಮ್ಮ ಅಪ್ಪ ನಿಮ್ಮ ಅವನ್ ಸೀರೆ ತೊಳ್ಯಾಕತ್ತಾನ. ಆತ್ಲಾಗ ಹೋಗಿ ತೊಳಿ. ಅಲ್ಲಿ ನಿಮ್ಮ ಅಣ್ಣ ಯಾವ್ದೋ ಹುಡುಗಿ ಜೊತೆ ಕಂಬೈನ್ಡ್ ಸ್ಟಡಿ ಮಾಡಕತ್ತಾನ. ಇವ್ರ ಕಣ್ಣಾಗ ನಮ್ ಫ್ಯಾಮಿಲಿ ಅನ್ನೋದು ಹೊರದ್ ಚಡ್ಡಿ ಆಗೈತಿ. 2 ತಾಸು ಬಿಟ್ಟು ಬಾ ಹೋಗು. ಹೋಗಿ ಬರ್ತೀನಿ. ಒಳ್ಳಿ ಬರೋಷ್ಟಲ್ಲಿ ಬಂದಿರ್ಲಿಲ್ಲ ಅಂದ್ರೆ ಅಲ್ಲಿಗೆ ಬಂದು ಮೆಟ್ಟು ಪಾಂಡ್ರಂಕ. ಬಾಳ ಮಾತಾಡ್ಬೇಡ, ಹೋಗ್ಲೆ. ಏನಂದಿ? ಏನಿಲ್ಲ. ನವೀನ್ ಸರ್ ಡೈಲಾಗ್ ಕೊಟ್ಟಿಲ್ಲ ಅಂತ ಸುಮ್ಮಂಟಿನ್ಲೆ, ಇಲ್ಲಂದ್ರೆ ಅದು ಬ್ಯಾರೇನೆ ಹಾಕಿತ್ತು. ಹಲೋ ತಮ್ಮ. ಮತ್ತ ಮುಂದ ಈಗ ನಾನು ಊಟ ಮಾಡ್ಕೊಂಡು ನಮ್ಮ ಮನೆ ಮಗ್ಗಲ್ದಾಗಿರೋ ಸ್ವಿಮ್ಮಿಂಗ್ ಪೂಲ್ಗೆ ಸ್ವಿಮ್ಮಿಂಗ್ ಆಡಕ್ ಬಂದೇನಿ. ನಿಮ್ ಮನಿ ಮಗ್ಳ ಸ್ವಿಮ್ಮಿಂಗ್ ಪೂಲ್ ಐತಾ? ಹೌದು. ಲೇ ನೀಲಿ, ಅವ್ರ ಮನಿ ಮಗ್ಳ ಸ್ವಿಮ್ಮಿಂಗ್ ಪೂಲ್ ಐತಂತ. ನಾ ಏನಾರ ಅಕ್ಕಿಗೆ ಕಟ್ಕೊಂಡ್ರ ನೀನು ನಾನಿಬ್ರು ಅದ ಸ್ವಿಮ್ಮಿಂಗ್ ಪೂಲ್ ಮೇಲೆ ಜಳಕ ಮಾಡ್ಬೋದು, ಏನಂತಿ? ಅಮ್ಮ, ಮತ್ ನಾವಿಬ್ರು ಭೇಟಿ ಆಗೋದು ಯಾವಾಗ? ಯಾಕೆ ಚಿಂತೆ ಮಾಡ್ತೀರಿ? ಅಮೇರಿಕದಿಂದ ಇಂಡಿಯಾಗ ಬರ್ರಿ ಅಲ್ಲ. ನೀವು ಅನ್ನ ಈಗಿಂದ ಈಗ ಎಲ್ಲಮ್ ಗುಡ್ಡದ ಬಸ್ ಹತ್ಕೊಂಡ್ ಬಂದ್ಬಿಡ್ತೀನಿ. ಅಮೇರಿಕದಿಂದ ಎಲ್ಲಮ್ಮನ ಗುಡ್ಡದ ಬಸ್ ನಕಲಿ ಮಾಡಿದೆ. ಹೌದಾ? ಎಲ್ಲಮ್ ಗುಡ್ಡದ ಫ್ಲೈಟ್ ಹತ್ಕೊಂಡ್ ಬರ್ತೀನಿ ಅಂತ ಹೇಳ್ದೆ. ಹೌದೇನೋ? ಆದ್ರೂ ನಿಮ್ ವಾಯ್ಸ್ ಇಲ್ಲೇ ಎಲ್ಲೋ ಕೇಳ್ದಂಗ ಆಗತ್ತಲ್ಲ. ನನಗೂ ಹಂಗ ಅನ್ಸಕತ್ತೈತಲ್ಲ, ಎಲ್ಲೋ ಔಟ್ ಹೊಡ್ಯಾಕತ್ತಲ್ಲ. ತಮ್ಮಣ್ಣ, ಪವನ್ ಕಲ್ಯಾಣ. ಅಯ್ಯ ನಿನ್ನ ಹಣ ಹಾಕ್ತೀನಿ, ಹೆಂಡತಿ ಸೇರಿಸ್ಲಿ. ನೀನು ಪವನ್ ಕಲ್ಯಾಣ ಲೆಪ್ಪ ಅಂಡೆ ಅಲ್ಲಪ್ಪ ಅಂಡೆ. ಫೇಸ್ಬುಕ್ ನಾಗ ಬ್ಯಾರೆ ಫೋಟೋ ಹಾಕಿ ಬ್ಯಾರೆ ಹೆಸರು ಹಾಕಿ ಇಂತ ದೊಡ್ಡ ಮೋಸ ಮಾಡೋದು ಮಂಗ್ಯ ನನ್ನ ಮಗ. ನೀ ಏನು ಹೊಗರೋದೇನು? ಸತ್ಯಹರಿಚಂದ್ರ ವಂಶದ ಲಾಸ್ಟ್ ಪೀಸ್ ಅನ್ಕೊಂಡೇನು? ಏ ತಿಮ್ಮಿ, ನಮ್ ಗೌಡ್ರ ಮನೆಗ್ ಮುಸುರಿ ತಿಕ್ಕೋ ತಿಮ್ಮಿ ನೀನು. ನೀ ತಮ್ಮನ್ನ ಅಂತ ಹೆಸರು ಇಟ್ಕೊಂಡಿಲ್ಲ, ನಾಚಿಕೆ ಆಗಲ್ಲ. ಹೋಗ, ನೀನು ಅದ ಗೌಡ್ರ ಮನೆಗ ದನ ಕಾಯೋದಿ. ಇದು ನಿನ್ನ ಅಮೇರಿಕ ಬಾರ್ಲಿ. ಏನ್ಲೇ ಇದು? ಆರ್ಡಿ ಕಾರ್. ಇದು ನಿನ್ನ ಆರ್ಡಿ ಕಾರೇನ? ನೀ ಏನು ಸ್ವಿಮ್ಮಿಂಗ್ ಪೂಲ್ದಾಗ ಜಳಕ ಮಾಡಕ್ ಬಂದೇನು? ಲೇ ಸೂಪಿ, ಹಳೆ ಸೂಪಿ, ನೋಡಲ್ಲ ನಿಮ್ ಸ್ವಿಮ್ಮಿಂಗ್ ಪೂಲ್ದಾಗ ನಾವ್ ನೇಮಿ ಜಳಕ ಮಾಡಕತ್ತೈತಿ. ಹೋಗ ನೀನು ಡಬಾಕ. ಲೇ ಒಣ ರೊಟ್ಟಿ, ಲೇ ಹಳ್ತಿದಾನ, ಏ ಗಾರ್ಡನ್ ಮಳಿ. ಬಾರ್ಲಿ ಮಗನ, ಹೇಳ್ತೀನಿ ಹೋಗೋಣ. ಗೌಡ್ರಿಗೆ ಹೇಳ್ತೀನಿ ನಾನು. ಆ ಭಯ ಇರ್ಲಿ ಮಗನ, ನಾ ಏನ್ ಮಾಡ್ತೀನಿ ಗೊತ್ತೈತಿಲ್ಲ ನನಗ? ಏನ್ ಮಾಡ್ತಿ? ಹೇಳಣ ಹೇಳು. ನೋಡ. ನೋಡ್ತೀನಿ. ನಾವಲ್ಲಪ್ಪ. ಯಾಕಪ್ಪ? ನನಗಿಲ್ಲಿ ನಾಚಿಕೆ ಆಗತ್ತಿ. ನನಗಿಲ್ಲಿ ತ್ರಾಸ ಆಕ್ಕತ್ತಿ. ಬಾಯಲ್ಲಿ ಮಗನ, ಎಲ್ಲಿ ಮರಿ ಕಾಯಂಗಿತಿ, ಈಗ ಹಣ್ಣಾಗಕತ್ತಿ, ನನ್ ದಿಮಾಕ್ ಮಾಡಾಕತ್ತಿ ಏನ ಮಗನ? ನಿನ್ನೆ ಸಲವಾಗಿ ಫೇಸ್ಬುಕ್ ಡಿಲೀಟ್ ಮಾಡಿನ ಮಗನ. ಏ ಬುಸ್ನಾಗ ನಾನು ಅಷ್ಟ ಈ ನೀಲನ್ ಮೇಲೆ ಪ್ರಮಾಣ ಮಾಡಿ ಹೇಳಕತ್ತೀನಿ, ಇನ್ ಮೇಲಿಂದ ಮಾರಿ ಬುಕ್ ಮಾರಿ ನಿನ್ ಮಸಡಿ ಫೇಸ್ಬುಕ್ ಯೂಸ್ ಮಾಡಲ್ಲ. ನಾ ಇಲ್ಲೇ ಕಳ್ಕೊಂಡೆ, ನಾ ಪೀಕೆನ್ ಇಲ್ಲೇ ಕಳ್ಕೊಂಡೆ, ನಾನು ಅಮೇರಿಕನ ನಾ ಇಲ್ಲೇ ಕಳ್ಕೊಂಡೆ. ಮಜಾ ಭಾರತ, ಮಜಾ ಭಾರತ. ಈಗ ಎಲ್ಲರಲ್ಲೂ ಕಟ್ಟ ಕಡೆಯಲ್ಲಿ ಕಾಡುವ ಪ್ರಶ್ನೆ, ಈ ಹಸು ಯಾರು? ಯಾರು ಈ ಹಸು? ಜಡ್ಜಸ್ ಯಾರಿದು ಅಂತ ಹೇಳಿ ನೋಡೋಣ. ನನಗನ್ಸತ್ತೆ ರಾಘವೇಂದ್ರ ಅಂತ. ಹೆಂಗೆ ಹೇಳಿದ್ರಿ? ಆ ಬೆರಳು ನೋಡಿದ್ರೆ ಗೊತ್ತಾಗ್ತದೆ. ಓಕೆ, ತೆಗೆದೇ ಬೋಣ. ಹಸು ಕೊನೆಗೂ ನಿನ್ನ ಮುಖ ರಿವೀಲ್ ಆಯ್ತು. ಸರ್, ಒಂದ್ ಅಬ್ಸರ್ವ್ ಮಾಡಿದ್ರ, ಪ್ರಾಣಿ ಪಾತ್ರ ಕೊಟ್ಟಿದೀವಿ, ಅದರಲ್ಲೂ ಹೆಣ್ಣು, ಹಸುನೇ ಆರಿಸ್ಕೊಂಡಿದ್ದಾನೆ. ಏನೋ ನಿನ್ನ ಹಣೆ ಬರಲ್ಲ. ಪ್ರಾಣಿ ಕೊಟ್ರೆ ಅದರಲ್ಲೂ ಹೆಣ್ಣು ಪಾತ್ರನೇ ಸಿಗತ್ತಲ್ಲ ನಿಂಗೆ. ಹೋಗ್ಲಿ, ಇದರ ಬಗ್ಗೆ ನಿನ್ನ ಅನಿಸಿಕೆ, ಅಭಿಪ್ರಾಯ? ಈ ಯುಗಾದಿ ಹಬ್ಬದಲ್ಲಿ ಹಸು ಆಗ್ಲಿಕ್ಕೂ ಒಂದು ಪುಣ್ಯ ಬೇಕು. ಆಗಿದ್ದೀನಿ. ಹೇಳು ಇನ್ನೊಂದ್ಸಲ ಹೇಳುದು, ಇನ್ನೊಂದ್ಸಲ ಹೇಳು. ಈ ಒಂದು ಅದ್ಭುತವಾದ ಸ್ಕಿಟ್ ಹೇಗನ್ನಿಸ್ತು ಸರ್? ನಿಜವಾಗ್ಲೂ ಫುಲ್ ಮೀಲ್ ಸಿಕ್ತು ನಮಗೆ. ಸೂಪರ್. ಆಫ್ಟರ್ ಲಾಂಗ್ ಟೈಮ್ ಅಲ್ಲ, ಎವ್ರಿ ಟೈಮ್ ಆ ಟೀಮ್ ಸ್ಟೇಜ್ ಮೇಲೆ ಬಂದಾಗ ಅವ್ರು ಫುಲ್ ಮೀಲ್ಸ್ ಕೊಟ್ಟೆ ಹೋಗ್ತಾರೆ.
ಅದ್ಭುತವಾದ ತಂಡ ಅವ್ರದ್ದು. ಆದರೂ ಬಸವ ನೀನ್ ನಿಜವಾಗ್ಲೂ ಎಲೆಮರೆ ಕಾಯಿನೇ ಕಣೋ. ಏನೋ ನಿನ್ ಟ್ಯಾಲೆಂಟು ಪಾದರಸ ಕಣೋ ನೀನು. ನಿನ್ನಷ್ಟೇ ಹೊಗಳಬೇಕು ನೀಲನ. ನಮ್ಮ ವೇದಿಕೆಯಲ್ಲಿ ಸಿಕ್ಕಿರೋ ಕೆಲವು ಅದ್ಭುತವಾದ ಮಾಣಿಕ್ಯಗಳು, ಅದರಲ್ಲಿ ನೀಲ ಕೂಡ ಒಬ್ಳು. ಆಮೇಲೆ ನನಗೆ ಇವನು ರಾಘವೇಂದ್ರ ಅಂತ ಗೊತ್ತಾಗ್ಲಿಲ್ಲ, ಬಟ್ ಒಂದು ಗ್ರೇಟ್ ಏನು ಗೊತ್ತಾ, ಹಸುವಿನ ವೇಷ ಹಾಕೊಂಡು ಸುಮ್ಮನೆ ನಿಲ್ಲೋದಲ್ಲ, ಅದ್ರ ಹಾಗೇನೆ ಕೆರ್ಕೋತಾ ಇದ್ದ, ಇಲ್ಲಿ ಕೆರ್ಕೋತಾ ಇದ್ದ, ಹೀಗೆಲ್ಲ ಮಾಡ್ತಿದ್ದ. ಆಮೇಲೆ ಮಂಡಿ ಹಾಕೊಂಡು ಮಲ್ಕೊಂಡ, ಕರೆಕ್ಟಾಗಿ ರಿಯಾಕ್ಟ್ ಮಾಡ್ತಿದ್ದ. ತುಂಬ ಚೆನ್ನಾಗಿ ಮಾಡಿದೆ ಕಣೋ ನೀನು, ತುಂಬ ಚೆನ್ನಾಗಿ ಮಾಡಿದೆ. ನಿಮ್ಮ ಅಷ್ಟು ಜನಕ್ಕೂ ಶುಭಾಶಯಗಳು. ತುಂಬ ಚೆನ್ನಾಗಿ ಮಾಡಿದ್ರಿ ನೀವು, ಫಸ್ಟ್ ಕ್ಲಾಸ್. ಶ್ರುತಿ ಮೇಡಮ್, ಇವ್ರ ಆ್ಯಕ್ಟನ್ನ ಈ ಹಬ್ಬಕ್ಕೆ ಹೋಲಿಸೋದಾದ್ರೆ ಬೇವೇ ಇಲ್ಲ, ಬರೀ ಬೆಲ್ಲವೇ ಜಾಸ್ತಿ ಇತ್ತು. ವಾ ವಾ ವಾ, ಅದ್ಭುತ. ನಿಮ್ಮಲ್ಲಿ ತುಂಬಾ ತಾಳ್ಮೆ ಇತ್ತು ರಾಘವೇಂದ್ರ. ಸೂಪರ್, ಐ ಎಂಜಾಯ್ಡ್ ಇಟ್. ಸೂಪರ್, ಥ್ಯಾಂಕ್ ಯು ಮ್ಯಾಮ್. ಸೊ ನಿರೂಪ್ಗೆ ಎಷ್ಟು ತ್ರಾಸಾಗಿದೆ? ನನಗೆ ಸ್ಪೆಷಲಿ ಬಸವರಾಜ್ ಮತ್ತು ನೀಲಾ ಅವರ ಬಾಡಿ ಲ್ಯಾಂಗ್ವೇಜ್, ಆ ಕಾಮಿಡಿಗೆ ಲಾಸ್ಟಲ್ಲಿ ಅವ್ರು ಕಾಲ್ ಮಾಡಿಕೊಂಡು ಒಂಥರ ಡಾನ್ಸ್ ಕೊರಿಯೋಗ್ರಫಿ ಥರ ಮಾಡಿದ್ರು. ಅದು ತುಂಬ ಚೆನ್ನಾಗಿತ್ತು. ಥ್ರೂ ಔಟ್ ಈ ಸ್ಕಿಟ್ಟಲ್ಲಿ ಎನರ್ಜಿ ತುಂಬ ಚೆನ್ನಾಗಿತ್ತು. ಆ್ಯಕ್ಟಿಂಗ್ ವಾಸ್ ಬ್ರಿಲಿಯಂಟ್, ರೈಟಿಂಗ್ ತುಂಬ ಚೆನ್ನಾಗಿತ್ತು. ಆಮೇಲೆ ಸ್ಟೇಜ್ನ ಯೂಸ್ ಮಾಡ್ಕೊಂಡಂಥ ರೀತಿ ನಂಗೂ ಅಷ್ಟೇ. ಇವತ್ತಿನ ಸ್ಕಿಟ್ಗಳಲ್ಲಿ ದಿಸ್ ಇಸ್ ಮೈ ಫೇವ್ರೆಟ್. ಸೊ ಈಗ ಅವಂತಿಕ ಅವ್ರಿಗೆ ಏನ್ ಹಿಡಿಸ್ತು ಅಂತ ಕೇಳೋದಕ್ಕಿಂತ ತ್ರಾಸಕತಿ ಅಂದ್ರೆ ಏನು? ಓಕೆ ಬಸವರಾಜ್, ನೀನು ನಿನ್ನ ಇಂಗ್ಲಿಷಲ್ಲಿ ತ್ರಾಸಕತಿ ಅಂದ್ರೆ ಏನು ಅಂತ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಮ್ಮ. ನೀ ಅಲ್ಲಿ ನಾಚ್ಕೊಂಡ್ರೆ ನನಗಿಲ್ಲಿ ಫೀಲ್ ಆಗ್ತೈತಿ. ನಾನು ಹೇಳಿದ ಅರ್ಥ ಆಯ್ತೇನು? ನಾನು ಹೇಳಿದ್ದೆ ಇಷ್ಟು ಸರ್. ನಾನು ಹೇಳಿದ್ದು ತ್ರಾಸಕತಿ ಅಂದ್ರೆ ಏನು ಅಂತ ಇಂಗ್ಲಿಷಲ್ಲಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ. ಇಟ್ಸ್ ವೆರಿ ಡಿಫಿಕಲ್ಟ್ ಕ್ವಶನ್. ವಾಟ್ ಎವರ್ ಚಟಿಲಿ ಇರುವೆ ಬಿಟ್ಕೊಂಡಂಗೆ ಆ್ಯಂಡ್ ಆಲ್ಸೋ ವಗೇರಾ ವಗೇರಾ. ಜಸ್ಟ್ ಫೀಲ್ ಇಟ್. It's a compound mixture of beauty and ಕಂಬೈನ್ ಸ್ಟಡಿ. ಗಾಟ್ ಇಟ್ ಕಂಬೈನ್ ಸ್ಟಡಿ, ಗಾಟ್ ಇಟ್. ಓಕೆ, ತ್ರಾಸಕತಿ ಇಸ್ ಡಿಫಿಕಲ್ಟ್ ಅಷ್ಟೇ, ಇದೇನು ಇಲ್ಲ. ಅದು ನೀವು ನಮಸ್ಕಾರ ಕಣ, ನಿನ್ನ ಆಶೀರ್ವಾದ ನನ್ನ ಮೇಲೆ ಇರಲಿ. ಬಟ್ ಅದರ್ವೈಸ್ ಹೇಗೆ ಅನ್ನಿಸ್ತು? I won't say full marks. I'll give more marks than, whatever marks have to be given. Each and every character, each and every actor, ಕನ್ನಡದಲ್ಲಿ ಮಾತಾಡಬೇಕು, ನಿಭಾಯಿಸಿದ್ರು ಅವ್ರ ಪಾತ್ರನ. ನೀಲಾಗೆ ತುಂಬ ಟೈಮಿಂದ ಒಬ್ಸರ್ವ್ ಮಾಡ್ತಾ ಇದ್ದೀನಿ. ಆಸ್ ಅ ಪರ್ಸನ್ ಶಿ ಲುಕ್ಸ್ ವೆರಿ ಶಾಯ್ ಆ್ಯಂಡ್ ಟಿಮಿಡ್. ಇಷ್ಟು ನಾಚಿಕೆ ಸ್ವಭಾವ, ಬಟ್ ಪರ್ಫಾರ್ಮ್ ಮಾಡೋಕ್ಕೆ ಯಾವಾಗ ಬರ್ತಾಳೆ, ಶಿ ಇಸ್ ಅ ಡಿಫ್ರೆಂಟ್ ಪರ್ಸನ್ ಆಲ್ ಟುಗೆದರ್. ಡಾನ್ಸ್ ಬೇರೆನೇ ವ್ಯಕ್ತಿ, ನಾಚಿಕೆನೇ ಆಗಲ್ಲ. ಓನ್ಲಿ ಡೈಲಾಗ್ ಅಲ್ಲಿ ಹೇಳ್ತಾಳೆ ನನ್ಗೆ ನಾಚಿಕೆ ಆಗ್ತದೆ. ಬಟ್ ಅವಂತಿಕಾ, ಈ ರಾಜರಥದಲ್ಲಿ ನಿಮ್ದು ಯಾವ ರೀತಿ ಸ್ಪೆಷಲ್ ರೋಲು? ಅದನ್ನು ಹೇಳಂಗಿಲ್ಲ ಅಂತ ಡೈರೆಕ್ಟ್ ಸ್ಪೆಷಲ್ ರೋಲ್ ಇದೆ. ರಾಜರಥ ಒಂದಾದ್ರೆ ಆ ರಾಜ ಅನ್ನೋ ಪದದ ಜೊತೆ ನಮ್ಗೆ ಏನೋ ಒಂದು ಸಂಬಂಧ ಇದೆ ಅನ್ಸುತ್ತೆ. ಯಾಕಂದ್ರೆ ರಾಜರಥ ಆಗಿ ಅಫ್ಕೋರ್ಸ್ ನಿರೂಪ್ ರಿಷಬ್ ಶೆಟ್ಟಿ ಅವ್ರ ಜೊತೆ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ನಾನು ನಿರೂಪ್ ಆ್ಯಂಡ್ ಪುನೀತ್ ರಾಜ್ಕುಮಾರ್ ಅವ್ರನ್ನ ಒಂದು ಸಿನಿಮಾದಲ್ಲಿ ಡೈರೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ರಾಜ ಅನ್ನೋ ಪದ ಮತ್ತೆ ನಮ್ಮನ್ನೇ ಹಿಂಬಾಲಿಸ್ಕೊಂಡು ಬರ್ತದೆ. ಎಲ್ಲೋ ರಾ ಅನ್ನೋದಕ್ಕೆ ನಮ್ಗೆ ಏನೋ ಒಂದು ಕನೆಕ್ಷನ್ ಇದೆ ಅನ್ಸುತ್ತೆ. ಸದ್ಯಕ್ಕೆ ನಾವು ನಿಮಗೆ ಒಂದು ಚಿಕ್ಕ ರೋಲ್ ಕೊಡ್ತಾ ಇದೀವಿ. ನಿರೂಪ್ ಅವ್ರಿಗೆ ಹಾಗೆ ಅವಂತಿಕಾ ಅವ್ರಿಗೆ ಒಂದು ಚಿಕ್ಕ ರೋಲ್ ಅಷ್ಟೇ, ಯಾಕಂದ್ರೆ ಸ್ಟೇಜ್ ಮೇಲೆ ತುಂಬಾ ಹಿಟ್ ಆಗಿದೆ ರೋಲ್. ನನಗೆ ನಾಚಿಕೆ ಸರ್ ಡೈರೆಕ್ಟರ್, ನೀವು ಇವಾಗ ಆಕ್ಷನ್ ಹೇಳ್ಬೇಕು. ಲೈಟ್ಸ್ ಕ್ಯಾಮ್ರಾ ಅಂತೆಲ್ಲ ಫುಲ್ ನೀವು ಹೇಳ್ಬೇಕು. ರೆಡಿ? ಕ್ಯಾಮ್ರಾ ರೋಲ್, ಕ್ಯಾಮ್ರಾ ಯಾರು ಯಾರು ಹೇಳ್ಬೇಕು ನನಗೆ ರೋಲಿಂಗ್ ಅಂತ? ರೋಲಿಂಗ್ ಸರ್. ಆಕ್ಷನ್. ನನಗೆ ನಾಚಿಕೆ ಆಗ್ತಿದೆ, ನಂಗೆ ತ್ರಾಸ ಆಗ್ತೈತಿ. ಸೂಪರ್ ಆಗಿ ಮಾಡಿದ್ರಿ ಸರ್. ಥ್ಯಾಂಕ್ ಯು. ಓಕೆ, ಬಟ್ ನಿಜವಾಗ್ಲೂ ನಮ್ಗೀಗ ಸೂಪರ್ ಮಜಾ ಬಂದೈತಿ. ಮಜಾ ಭಾರತದಲ್ಲಿ ಮಜಾ ಸಿಕ್ಕೈತಿ. ಸೂಪರ್. ಇದೇ ಖುಷಿನಿ ನಮ್ಮ ಜೋಕುಮಾರ ಸ್ವಾಮಿಗಳಿಗೆ ಚಪ್ಪಾಳೆ ತಡ್ತಾ ಥ್ಯಾಂಕ್ ಯು ವೆರಿ ಮಚ್. ಸೂಪರ್ ಆಗಿರೋ ಆಕ್ಟ್ ಕೊಟ್ರಿ. ಈಗ ಈ ದಿನದ
ಬೆಸ್ಟ್ ಪರ್ಫಾರ್ಮರ್ ಯಾರು ಅಂದ್ರೆ ಕಿರೀಟ ತಗೊಳ್ತಾ ಇರೋರು ಯಾರು ಅಂತ ಹೇಳಿ ತಿಳ್ಕೊಳ್ಳೋ ಅಂತ ಟೈಮು, ಹಾಗೆ ಚಾಲೆಂಜ್ ಯಾರು ತಗೊಳ್ತಾರೆ ಅಂತ ಕೂಡ ತಿಳ್ಕೊಳ್ಳೋಣ. ಸರ್, ಜೋಕುಮಾರ ಸ್ವಾಮಿ ತಂಡದಿಂದ ಯಾರಿರಬಹುದು? ಅವರೇ. ಎಕ್ಸಾಕ್ಟ್ಲಿ. ಇದುವರೆಗೂ ಈ ವೇದಿಕೆಯಲ್ಲಿ ಚೆನ್ನಾಗಿ ಆಕ್ಟ್ ಮಾಡಿದ್ರು, ಆದರೆ ಒಂದು ಹೊಸ ಕಲಾವಿದನ್ನ ನಾವು ಈ ಸರಿ ವೇದಿಕೆ ಮೇಲೆ ನೋಡಕ್ ಸಿಕ್ತು. ಹಾಗಾಗಿ ಬಸವರಾಜ್. ಮಜಾ ಭಾರತ, ಮಜಾ ಭಾರತ. ಹೇಗೆ ಅನಿಸ್ತಾ ಇದೆ ಬಸ್ಸು? ಅನ್ಕೊಂಡಿದ್ರಾ ಬರುತ್ತೆ ಅಂತ? ಅನ್ಕೊಂಡಿದ್ದೆ. ಈ ಕಿರೀಟ ನಮ್ಮ ಇಡೀ ಟೀಮಿಗೆ ಸಲ್ಲಬೇಕು. ಮತ್ತೆ ಈ ಕಿರೀಟ ನಮ್ಮ ಅಪ್ಪ ಅಮ್ಮನಿಗೆ ಅರ್ಪಿಸ್ತಿದ್ದೀನಿ. ವೆರಿ ನೈಸ್, ಥ್ಯಾಂಕ್ ಯು ವೆರಿ ಮಚ್. ಕಿರೀಟ ಏನೋ ಒಂದು ಟೀಮ್ಗೆ ಹೋಯ್ತು. ಈಗ ಚಾಲೆಂಜ್ ಯಾವ ಟೀಮ್ಗೆ ಹೋಗುತ್ತೆ? ಉಳಿದಿರೋ ಎರಡು ಟೀಮಲ್ಲಿ ಯಾರಿಗೆ ಚಾಲೆಂಜ್ ಕೊಡ್ತಾ ಇದ್ದಾರೆ? ಇಲ್ಲಿ ಈ ವೇದಿಕೆಯಲ್ಲಿ ಇದುವರೆಗೂ ಚಾಲೆಂಜನ್ನ ನಿಭಾಯಿಸೋಕೆ ಶಕ್ತಿ ಇರೋದು ಏಕೈಕ ವ್ಯಕ್ತಿಗೆ ಮಾತ್ರ. ನಿರಂಜನ್ಗೆ ಇದನ್ನ ಚಾಲೆಂಜ್ ಅನ್ನು ಕೊಡಬೇಕು ಅಂತ ನಾವು ಚಾಲೆಂಜ್ ಸಿಕ್ಕಿದೆ, ನೋಡೋಣ ಎಷ್ಟು ಮಟ್ಟಿಗೆ ನಿಭಾಯಿಸ್ತಾನೆ ಅಂತ ಹೇಳಿ. ಸೊ ನಿರಂಜನ್, ಸ್ಟೇಜ್ ಇಸ್ ಆಲ್ ಯೋರ್ಸ್, ಎಂಜಾಯ್. ಓಕೆ, ಡ್ಯಾನ್ಸರ್ಸ್. ನಾನೇ ಕರ್ಕೊಂಡಂಗೆ ಆಗೋಯ್ತು, ಇರ್ಲಿ. ನಾನ್ ಏನು ಕೇಳೋಣ ನೀನು ಮೆನು 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 ಗೋತಾರೆ ಇವರತ ಜಲಧಾರೆ ನನ್ನ ಕಣಕಣದಲ್ಲೂ ನೀನೇ ತುಂಬಿರುವೆ ಮನಸಾರೆ ಬಡು ಕಾಡಿ ನೀ ಬರುವಾಗ ಸ್ವರ್ಗವೇ ನಾದುತ್ತಿದೆ. ವಾ ನಿರಂಜನ್, ಎಷ್ಟು ಖುಷಿ ಆಗ್ತಾ ಇದೆ ನನಗಂದ್ರೆ, 4 ಹುಡುಗಿರು ಸುತ್ತಮುತ್ತ ಬಂದು ನಿಂತ್ಕೊಂಡಿದ್ದಾರೆ, ನೀನೇ ಫುಲ್ ಖುಷಿಯಾಗಿ ನಿಂತ್ಕೊಂಡಿದ್ದೆ. ಸೊ ನಿನ್ ಚಾಲೆಂಜ್ ಗೆ ಆಯ್ಕೆ ಯಾರು? ಹುಡುಗಿ ಅಲ್ಲ, ಬ್ಯಾಗ್ ಬ್ಯಾಗ್ ಕೊಡ. ಏನ್ ಇಟ್ಟಿದಾರು ಕೊಡು, ನಾನೇ ನೋಡ್ತೀನಿ. ಇವತ್ತು ಚಾಲೆಂಜ್ ತಗೊಳ್ತಿರೋದು ನೀನು. ಬೇವು ಶಾರ್ಟ್ಸ್, ಬೇವಿನ ಶಾರ್ಟ್ಸ್. ಬರೀ ಬೇವು ಅಲ್ಲ, ಬೆಲ್ಲ ಇದೆ. ಹೀರೋಯಿನ್ ಸ್ಟೇಜ್ ಮೇಲೆ ಬರ್ತಾರೆ, ಆಕೆ ಬೆಲ್ಲ ಎಸಿತಾಳೆ, ಅವ್ರ ಬಾಯಲ್ಲಿ ಕ್ಯಾಚ್ ಹಿಡ್ಕೋಬೇಕು. ಓಕೆ, ಕ್ಯಾಚ್ ಹಿಡ್ಕೊಂಡ್ಬಿಟ್ರೆ ಬೇವು ಕುಡಿಸಲ್ಲ, ಅದು ಕೆಳಗಡೆ ಬಿದ್ದರೆ ಬೇವು ಕುಡಿಬೇಕು. ಇಲ್ಲ. ಕುಡಿಬೇಕು. ನೆಕ್ಸ್ಟ್ ಟೈಮ್ ಇಂದ ಒಂದೊಂದೇ ತಗೊಳ್ಳಿ. ಅಯ್ಯೋ, ಕುಡಿಸಿ. ಓಕೆ, ಮೂಗಿಡ್ಕೊಂಡು ಕುಡಿದೀನಿ, ಡೋಂಟ್ ಮೈಂಡ್. ಏನಾದ್ರೂ ಹಿಡ್ಕೊಂಡು ಕುಡಿ ಅಷ್ಟೇ. ಸರ್, ಇಷ್ಟು ಕೈ ಆಗ್ತದೆ ನಂಗಪ್ಪ. ಅದೇ ಕುಡಿತೀನಿ ಸರ್, ಇದೇ ಕುಡಿತೀನಿ ಸರ್. ಕೈಯಲ್ಲಿ ಬೆಲ್ಲ ಹಿಡ್ಕೊಡಿ ನಿರಂಜನ್. ಸರ್ ಅದು ಹಾ, ಓಕೆ, ರೆಡಿ. ಗುಡ್ ಬಾಯ್. ಹುಡುಗರ ಚಪ್ಪಾಳೆ ಹೊಡಿರೋ. ಥ್ಯಾಂಕ್ ಯು ವೆರಿ ಮಚ್. ಇಸ್ ಇಟ್? ಓಕೆ, ಥ್ಯಾಂಕ್ ಯು ಅವಂತಿಕಾ, ಥ್ಯಾಂಕ್ ಯು ವೆರಿ ಮಚ್. ಸೊ ನಿರಂಜನ್, ಇವಾಗ ಬೇವು ಕುಡ್ದಿರೋ ಅಂತಹ ಖುಷಿಯಲ್ಲಿ ನಾವು ರಾಜರಥ ಟೀಮ್ ಜೊತೆ ಯುಗಾದಿನ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ನಮ್ಮ ರಾಜರಥ ಟೀಮ್ ಸ್ಟೇಜ್ ಮೇಲೆ ಬರಬೇಕು, ಅವ್ರ ಜೊತೆಯಲ್ಲಿ ನಮ್ಮ ಜಡ್ಜಸ್ ಕೂಡ ಬರಬೇಕು ಅಂತ ಕೇಳ್ಕೊಳ್ತೀನಿ. ಮಜಾ ಭಾರತ, ಮಜಾ. ಸೊ ಅಣ್ಣ ತಮ್ಮಂದ್ರು ಇಬ್ರು ಈಗಾಗಲೇ ಇಡೀ ಕರ್ನಾಟಕನ ಮೋಡಿ ಮಾಡಿಬಿಟ್ಟಿದ್ದೀರಾ. ಒಂದು ಸೂಪರ್ ಡೂಪರ್ ಹಿಟ್ ಕೊಟ್ಟಿದ್ದೀರಾ, ಇನ್ನೊಂದು ಹಿಟ್ಟಿಗೆ ರೆಡಿಯಾಗಿ ಕೂತ್ಕೊಂಡಿದ್ದೀರಾ. ಸೊ ಕರ್ನಾಟಕದ ಜನತೆಗೆ ಈ ಟೈಮಲ್ಲಿ ರೆಡಿಯಾಗಿ ಕೂತ್ಕೊಂಡಿರೋ ಟೈಮಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಇವತ್ತು ಯುಗಾದಿಗೆ ಮಜಾ ಭಾರತ ವೇದಿಕೆ ಮೇಲೆ ಬಂದು ಎಸ್ ನಾರಾಯಣ್ ಅವರು ಮತ್ತು ಶ್ರುತಿ ಅವ್ರ ಜೊತೆ ಅಲ್ಲಿ ಜಡ್ಜಸ್ ಸೀಟಲ್ಲಿ ಕೂತ್ಕೊಂಡು
ತುಂಬ ಎಂಜಾಯ್ ಮಾಡಿದ್ವಿ. ಸೂಪರ್. ಇನ್ನು ನಿರೂಪ್ ಯಾವ ಜಾನರ್ ಸಿನಿಮಾ ಇದು ಆಕ್ಚುಲ್ ಆಗಿ? ಇದೊಂದು ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ. ನನ್ನ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ಒಬ್ಬ ಕಾಲೇಜ್ ಸ್ಟೂಡೆಂಟ್. ಸೊ ನನ್ನ ಕ್ಯಾರೆಕ್ಟರ್ ಮಜಾ ಇದೆ. ಸೊ ಅವಂತಿಕಾ, ನಿಮಗೆ ನಾವು ಜಾಸ್ತಿ ಸಿನಿಮಾ ಬಗ್ಗೆ ಅಂತೂ ಕೇಳಕ್ಕೆ ತುಂಬಾ ಕಷ್ಟ. ಏನ್ ಕೇಳಿದ್ರು ಇವರು ಸಸ್ಪೆನ್ಸ್ ತ್ರಾಸ್ ಮಾಡ್ತಾ ಇದ್ದಾರೆ. ಸೊ ಈ ಟೈಮಲ್ಲಿ ಈ ಸಿನಿಮಾ ಓವರ್ ಆಲ್ ನಿಮಗೆ ಎಷ್ಟ್ರ ಮಟ್ಟಿಗೆ ಸ್ಪೆಷಲ್? ಈ ಟೀಮ್ ಜೊತೆ ವರ್ಕ್ ಮಾಡೋದು ಇದೇ ಒಂದು ಸ್ಪೆಷಲ್ ವಿಷಯ. ಇದಕ್ಕಿಂತ ಸ್ಪೆಷಲ್ ನನಗೆ ಹೇಳೋಕ್ಕಾಗಲ್ಲ. ಆ್ಯಕ್ಚುಲಿ ವರ್ಡ್ಸ್ ಇಲ್ಲ ಆ ಥರ. ಹೋಗ್ಲಿ ಬಿಡಿ, ಹೇಳಕ್ ಹೋಗ್ಬಿಡಿ. ಅದರ್ವೈಸ್ ನಿಜವಾಗ್ಲೂ ಇವತ್ತು ನೀವು 3 ಜನ ಇಲ್ಲಿ ಬಂದಿದ್ದು ನಮಗೆ ತುಂಬಾನೇ ಖುಷಿಯಾಗಿದೆ. ಸೊ ವಿ ಆರ್ ರಿಯಲಿ ಹ್ಯಾಪಿ ಟು ಸಿ ಯು ಆಲ್. ಆ್ಯಂಡ್ ನಿಮಗೆ ರಾಜರಥ ಮೂವಿಗೆ ನಮ್ಮ ಮಜಾ ಭಾರತದ ತಂಡದಿಂದ ಎಲ್ಲರ ಪರವಾಗಿ ವಿಶ್ ಯು ಆಲ್ ದಿ ಬೆಸ್ಟ್. ನಿಮ್ಮ ರಾಜರಥ ಕೂಡ ಅದ್ಭುತವಾಗಿ ಸೂಪರ್ ಡೂಪರ್ ಡೂಪರ್ಗೆ ಊಪರ್ ಹಿಟ್ ಆಗಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮನ ಮುಗಿಸೋಕ್ಕಿಂತ ಮುಂಚೆ ಥ್ಯಾಂಕ್ ಯು ಸೋ ಮಚ್. ಸೊ ಕಡೆಗೆ ಈ ಒಂದು ಶೋನ ಮುಗಿಸೋಂಥ ಹಂತ ಬಂದೇ ಬಿಡ್ತು. ಜಿಮ್ಮಿ ಬಾಪ ಹತ್ರ ಬಾಪ ಮುಗ್ಸೋಣ, ಶೋನ ಮುಗ್ಸೋಣ. ಓಕೆ, ಜೀವನದಲ್ಲಿ ಬರೀ ಬೆಲ್ಲ ಇದ್ರೆ ಆಗಲ್ಲ, ಅಥವಾ ಬರೀ ಬೇವಿದ್ರೆ ಆಗಲ್ಲ. ಜೀವನದಲ್ಲಿ ಬೇವು ಬೆಲ್ಲ ಎರಡು ಇರ್ಬೇಕು ಸರ್, ಹೇಳ್ತಿತ್ತು ಸರ್. ಜೀವನದಲ್ಲಿ ಬೇವು ಬೆಲ್ಲ ಎರಡೂ ಇರಬೇಕು, ಸಿಹಿ ಕಹಿ ಎರಡೂ ಇರಬೇಕು. ನೋಡಿ, ನಾರಾಯಣವರು ಶ್ರುತಿ ಅವ್ರು ಇದ್ದಂಗೆ. ಸೊ ಇವೆರಡು ಇದ್ರೇನೆ ಜೀವನ, ಇವೆರಡು ಇದ್ರೇನೆ. ಅಯ್ಯೋ ಆಯ್ತು, ಅಯ್ಯೋ ಮಜಾ ಭಾರತ.